ನಮಸ್ಕಾರ ಸ್ನೇಹಿತರೆ. ವೀಕ್ಲಿ ಕರೆಂಟ್ ಅಫೇರ್ ಏನ್ ಮಾಡ್ತಾ ಇದೀವಿ. ಜುಲೈ ತಿಂಗಳ 3ನೇ ವಾರದ ವೀಕ್ಲಿ ಕರೆಂಟ್ ಅಫೇರ್ ನೋಡೋಣ. ನಾವು ಮಾಡಿರ್ತಕ್ಕಂಥ ಎಲ್ಲ ಪ್ರೀವಿಯಸ್ ಕರೆಂಟ್ ಅಫೇರ್ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಮಂತ್ಲಿ ಸಪರೇಟ್ ಇದೆ, ಅಲ್ಲೋಗಿ ತಾವು ನೋಡ್ಕೋಬಹುದು. ಈ ವರ್ಷದ ಸಪರೇಟ್ ಪ್ಲೇ ಲಿಸ್ಟ್ ಗಳು ಮಾಡಿದೀವಿ, ವೀಕ್ಲಿಗಾಗ್ಲಿ ಮಂತ್ಲಿಗಾಗ್ಲಿ. ಲಿಂಕ್ ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಬನ್ನಿ, ಮೋಸ್ಟ್ ಇಂಪಾರ್ಟೆಂಟ್ ನಾವು ಯಾವಾಗ ಡಿಸ್ಕಸ್ ಮಾಡೋದು, ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥದ್ದು ಡಿಸ್ಕಸ್ ಮಾಡೋದು. ಓಕೆ, ದಿಸ್ ಇಸ್ ಮೋಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್. ಏನದು? ಇನ್ವೆಸ್ಟ್ಮೆಂಟ್ ಫ್ರೆಂಡ್ಲಿ ಇಂಡೆಕ್ಸ್. ಇದು ನೀತಿ ಆಯೋಗ ಫಸ್ಟ್ ಟೈಮ್ ಬಿಡ್ತಾ ಇರ್ತಕ್ಕಂಥದ್ದು. ಯಾವ ಸರ್? ನೀತಿ ಆಯೋಗ ಫಸ್ಟ್ ಟೈಮ್ ಬಿಡ್ತಾ ಇರ್ತಕ್ಕಂಥದ್ದು. ಫಸ್ಟ್ ಟೈಮ್, ಮೊದಲ ಒಂದು ಆವೃತ್ತಿ ಇದು, ಫಸ್ಟ್ ಎಡಿಷನ್. ಹೂಡಿಕೆ ಸ್ನೇಹಿ ಸೂಚ್ಯಾಂಕ ಅಂತೀವಿ. ಓಕೆ, ಅದ್ರ ಬಗ್ಗೆ ನೋಡೋಣ ಬನ್ನಿ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಹೂಡಿಕೆ ಪರಿಸರ ವ್ಯವಸ್ಥಿತ ಮೌಲ್ಯಮಾಪನ ಮಾಡಲು ನೀತಿ ಆಯೋಗವು ಹೂಡಿಕೆ ಸ್ನೇಹಿ ಸೂಚ್ಯಾಂಕವನ್ನು ಬಿಡುಗಡೆ ಮಾಡುತ್ತದೆ. ಇನ್ವೆಸ್ಟ್ಮೆಂಟ್ ಫ್ರೆಂಡ್ಲಿ ಇಂಡೆಕ್ಸ್. ಹೌದು ಸರ್, ದಿಸ್ ಇಸ್ ಕರೆಕ್ಟ್. ಅಂದ್ರೆ ಯಾವ ರಾಜ್ಯಗಳಲ್ಲಿ, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಗಳಾಗಿರ್ಬೋದು, ಓಕೆ, ಹೂಡಿಕೆ ಬರೋದೊಂದೇ ಅಲ್ಲ, ಅದನ್ನ ಮೇಂಟೈನ್ ಮಾಡಬೇಕು, ಹೊರಗೆ ಹೋಗ್ದಂಗೆ, ಅದರ ಪಾಲಿಸಿ ಹೆಂಗಿದೆ, ಇದ್ರೆಲ್ಲ ಅನಲೈಸ್ ಮಾಡುತ್ತೆ. ಓಕೆ, 8 ಪಿಲ್ಲರ್ಗಳಿದೆ. 8 ಪಿಲ್ಲರ್ಗಳಿದೆ, ಹೇಳ್ತೀನಿ ಏನು ಅಂತ. ಆರ್ಥಿಕ ವರ್ಷದಲ್ಲಿ ರಾಜ್ಯಗಳು ಸ್ವೀಕರಿಸುವ ವಿದೇಶಿ ನೇರ ಹೂಡಿಕೆ ಒಳಹರಿವು ಈ ಸೂಚ್ಯಂಕ ಅತ್ಯಧಿಕ ಮಹತ್ವ, ವೇಟೇಜ್ ಹೊಂದಿದೆ. ವೇಟೇಜ್ ಇಲ್ಲ, ನಾನು ನಿಮ್ಗೆ ಹೇಳಿದೆ 8 ಪಿಲ್ಲರ್ ಇದೆ, 8 ಪಿಲ್ಲರ್ಗೂ ಕೂಡ ವೇಟೇಜ್ ಇದೆ. ಯಾವ್ದಾದ್ರು ಒಂದಕ್ಕೆ ಅಂತ ಜಾಸ್ತಿ ವೇಟೇಜ್ ಕೊಟ್ಟಿಲ್ಲ. ದಿಸ್ ಇಸ್ ರಾಂಗ್. ಸೊ ಕೇವಲ ಒಂದು ಮಾತ್ರ ರೈಟ್ ಆನ್ಸರ್. ಓಕೆ, ಸೊ ಇದ್ರ ಬಗ್ಗೆ ನೋಡೋದಾದ್ರೆ, ಇದು ಫಸ್ಟ್ ಎಡಿಷನ್ ಬಿಟ್ಟಿರ್ತಕ್ಕಂಥದ್ದು. ನಾನು ಹೇಳಿದೆ ಒಟ್ಟು 8 ಈ ಪಿಲ್ಲರ್ಸ್ ಗಳಿವೆ ಅಂತ. ನೀವು ಕನ್ನಡದಲ್ಲಿ ತಗೊಂಡಿದ್ದೀನಿ, ಇಲ್ಲಿ ಕನ್ನಡದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ 8 ಪಿಲ್ಲರ್ಗಳೇನು? ಮೂಲಸೌಕರ್ಯ, ಇನ್ಫ್ರಾಸ್ಟ್ರಕ್ಚರ್, ಬಿಸ್ನೆಸ್ ಕ್ಲೈಮೇಟ್, ರಿಸೋರ್ಸಸ್ ಅಂದ್ರೆ ಸಂಪನ್ಮೂಲ, ಸರ್ಕಾರದ ನೀತಿ ಅಂದ್ರೆ ಗೌರ್ಮೆಂಟ್ ಪಾಲಿಸಿ, ನಿಯಂತ್ರಣ ಸುಲಭತೆ, ರೆಗ್ಯುಲೇಟರಿ ಈಸಿ. ಇದೇನು ಅಂತ ಹೇಳ್ತೀನಿ, ವಾಟ್ ಇಸ್ ದಿಸ್ ಅಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸಾಂಸ್ಥಿಕ ಪರಿಸರ, ಇನ್ಸ್ಟಿಟ್ಯೂಷನ್ ಎನ್ವೈರನ್ಮೆಂಟ್, ಆರ್ಥಿಕ ಮತ್ತು ಆರೋಗ್ಯ, ಫೈನಾನ್ಷಿಯಲ್ ಹೆಲ್ತ್ ಅಂತ ಕರಿತೀವಿ. ಪರಿಸರ ಸ್ಥಿತಿಸ್ಥಾಪಕತ್ವ, ಎನ್ವೈರನ್ಮೆಂಟ್ ರೆಸಿಲೆನ್ಸ್ ಅಂತ ಕರಿತೀವಿ. 8 ಪಿಲ್ಲರ್ಗಳ ಮೇಲೆ ಮಾಡುತ್ತೆ ಸ್ನೇಹಿತರೆ. ಏನ್ ಸರ್, ಏನಕ್ಕೆ ಇದು ಮಾಡುತ್ತೆ? ನಮ್ಮ ದೇಶದಲ್ಲಿ ರಾಜ್ಯಗಳ ಕೇಂದ್ರಾಡಳಿತ ಪ್ರದೇಶಗಳಾಗಿರ್ಬೋದು, ಹೂಡಿಕೆ ಎಷ್ಟು ಚೆನ್ನಾಗಿದೆ, ಅದು ಹೆಂಗೆ ಸುಗಮಗೊಳಿಸುತ್ತೆ, ಎಷ್ಟು ಸನ್ನದ್ಧವಾಗಿದೆ, ಅಟ್ರಾಕ್ಟ್ ಹೆಂಗ್ ಮಾಡ್ಕೊಳ್ಳುತ್ತೆ, ಅದನ್ನ ಹೆಂಗೆ ಮೇಂಟೈನ್ ಮಾಡುತ್ತೆ, ಇದ್ರ ಬಗ್ಗೆ ಒಂದು ಇದು ಯಾಕೆ ಇಂಪಾರ್ಟೆಂಟ್? ನಮ್ದು ಫೆಡರಲಿಸಮ್, ಕೋಪರೇಟಿವ್ ಫೆಡರಲಿಸಮ್ ಕಂಟ್ರಿ. ನಾವು ವಿಕಸಿತ ಭಾರತ ಮಾಡ್ಬೇಕು 2047ರಲ್ಲಿ. ಹಂಗಾಗಿ ರಾಜ್ಯಗಳ ನಡುವೆ ಒಂದು ಹೆಲ್ದಿ ಕಾಂಪಿಟೇಷನ್ ಇರಬೇಕು. ಇದರಿಂದ ಯಾವ ರಾಜ್ಯ ಯಾವ ತರ ಇದೆ ಅನ್ನೋದು ಗೊತ್ತಾಗುತ್ತೆ. ಇದರಿಂದ ಮೂಲಸೌಕರ್ಯ ಅಭಿವೃದ್ಧಿ ಹೆಂಗಾಗಿದೆ ಅಂತ ಗೊತ್ತಾಗುತ್ತೆ, ಕೌಶಲ್ಯ ವರ್ಧನೆ ಹೆಂಗಾಗಿದೆ ಗೊತ್ತಾಗುತ್ತೆ, ಪಾಲಿಸಿ ಹೆಂಗಿದೆ, ಸಿಂಗಲ್ ವಿಂಡೋ ಸಿಸ್ಟಮ್ ಇದೆಯಾ, ಇವೆಲ್ಲ ಸುಧಾರಣೆಗಳಾಗಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ? ಅಂಡ್ ಇದ್ರ ಬಗ್ಗೆ ಮಾತಾಡೋದಾದ್ರೆ, ಈ ಒಂದು ಸೂಚ್ಯಾಂಕದಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ, 84 ಒಂದು ಸೂಚಕಗಳಿದೆ. ಅದರಲ್ಲಿ 28 ರಾಜ್ಯ, 8 ಕೇಂದ್ರಾಡಳಿತ ಪ್ರದೇಶಗಳನ್ನು 100 ಸಂಯೋಜಿತ ಅಂಕಗಳ ಮುಖಾಂತರ ಮಾಡ್ತಾರೆ. ಏನು ಅಂಕಗಳು ಅಂದ್ರೆ ಏನು? ಇದರಲ್ಲಿ ನಿಮ್ಗೆ ಗೊತ್ತೇ ಇದೆ, ಆಸ್ಪಿರೆನ್ಸ್, ಫ್ರಂಟ್ ರನ್ನರ್, ಓಕೆ, ಸೊ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅಂತ ಏನ್ ಕರಿತೀವಿ, ಆ ಥರ 4 ಕ್ಯಾಟಗರಿ ಮಾಡ್ತಾರೆ. ಓಕೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ನಾನು ನಿಮಗೆ 8 ಪಿಲ್ಲರ್ಗಳು ಏನಿದೆ, ವಾಟ್ ದಟ್ ಮೀನ್ಸ್ ಅಂತ. ಓಕೆ, ಈಗ ಹೂಡಿಕೆಗೆ ಸಂಬಂಧಪಟ್ಟಂತೆ ಮೂಲಸೌಕರ್ಯ ಅಂದ್ರೇನು? ಓಕೆ, ಮೂಲಸೌಕರ್ಯ ಅಂತ ನೋಡೋದಾದ್ರೆ ಅಲ್ಲಿ ಲಾಜಿಸ್ಟಿಕ್. ಓಕೆ, ಮೂಲಸೌಕರ್ಯ ಅಂದ್ರೆ ಒಂದು ಬಿಸ್ನೆಸ್ ಆಗ್ಬೇಕು ಅಂದ್ರೆ ಲಾಜಿಸ್ಟಿಕ್ ಹೆಂಗಿದೆ, ಒಂದು ಗೂಡ್ಸ್ಗೆ ಸಪ್ಲೈ ಔಟ್ ಗೋಯಿಂಗ್ ಹೆಂಗಿದೆ, ಮತ್ತೆ ವಿದ್ಯುತ್ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆಯಾ, ಡಿಜಿಟಲ್ ಸಂಪರ್ಕ ಇದೆಯಾ, ಕಮ್ಯುನಿಕೇಶನ್ ಇದೆಯಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ವ್ಯವಹಾರ ವಾತಾವರಣ ಅಂದ್ರೆ ಸಿಂಗಲ್ ವಿಂಡೋ ಸಿಸ್ಟಮ್ ಅಲ್ಲಿ ನಿಮ್ಗೆ ಎಲ್ಲ ಅಪ್ರೂವಲ್ ಸಿಗುತ್ತಾ, ಕಾರ್ಯಾಚರಣೆ ಸರಿಯಾಗಿದೆಯಾ, ಸಂಪನ್ಮೂಲಗಳು ಅಲ್ಲಿ ಭೂಮಿ ಹೆಂಗಿದೆ, ಸ್ಕಿಲ್ಡ್ ವರ್ಕರ್ ಸಿಗ್ತಾರ, ಕಚ್ಚಾ ವಸ್ತುಗಳ ಲಭ್ಯತೆ ಇದೆಯಾ, ಸರ್ಕಾರಿ ನೀತಿ ಹೆಂಗಿದೆ, ಸರ್ಕಾರ ನೀತಿ ಎಷ್ಟು ಫ್ರೆಂಡ್ಲಿ ಆಗಿದೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ಫ್ರೆಂಡ್ಲಿ ಇದೆಯಾ, ಅದು ನಿಯಂತ್ರಣ ಸಾಗಾರತೆ ಅಂದ್ರೆ ಅಧಿಕಾರಶಾಹಿ ಸಂಘರ್ಷ ಇರ್ಬೋದು. ಈಗ ಒಂದಷ್ಟು ದಿನ ನಿಮ್ಗೆ ಗೊತ್ತಿದೆ, ಆಂಧ್ರ ಪ್ರದೇಶದಲ್ಲಿ 2 ಪಕ್ಷಗಳನ್ನು ತುಂಬಾ ಜಗಳ ಆಗ್ತಾ ಇದೆ, ತುಂಬಾ ಈ ತರದೆಲ್ಲ ಆಗ್ಬಾರ್ದು. ಸೊ ಅಂತ ಒಂದು ಹೊರೆ ಕಡಿಮೆ ಇರಬೇಕು. ಸಾಂಸ್ಥಿಕ ಪರಿಸರ ಅಂದ್ರೆ ರಾಜ್ಯಗಳ ಸಾಮರ್ಥ್ಯ ಹಂಗೆ, ಪಾರದರ್ಶಕತೆ ಇದೆಯಾ, ಆದ್ರೆ ಅದಕ್ಕೆ ಸ್ಪಂದಿಸುತ್ತಾ. ಓಕೆ, ಆರ್ಥಿಕ ಆರೋಗ್ಯ, ಹಣಕಾಸಿನ ವಿವೇಕ ಹೆಂಗಿದೆ, ಅದರ ಬಜೆಟ್ ಹೆಂಗಿದೆ, ಅದರ ಒಂದು ಡಿಫಿಶಿಯೇಟ್ ವಿತ್ತೀಯ ಕೊರತೆ ಹೆಂಗಿದೆ, ಯಾವ ರೀತಿ ಅವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಫಂಡ್ ಬರಕ್ಕೆ ಅವರು ಅನುವು ಮಾಡಿಕೊಡ್ತಾ ಇದ್ದಾರೆ. ಪರಿಸರ ಸ್ಥಿತಿಸ್ಥಾಪಕ, ಸುಸ್ಥಿರತೆ ಇರಬೇಕು ಸರ್, ಪರಿಸರವನ್ನು ಸುಸ್ಥಿರತೆಗೆ ತಗೊಂಡೋಗೋಕೆ ಹೆಂಗಿದೆ, ಎಲ್ಲ ಒಂದು ಮೌಲ್ಯಮಾಪನ ಮಾಡಿ ರ್ಯಾಂಕ್ ಕೊಡ್ತಾರೆ ಸರ್. ಹಂಗಾರೆ ರ್ಯಾಂಕ್ ನಮ್ಮ ಕರ್ನಾಟಕ ಎಲ್ಲಿ ಬರುತ್ತೆ, ಯಾವ ರೀತಿ ಕೊಡ್ತಾರೆ? ನಾನು ಹೇಳಿದೆ ನಿಮ್ಗೆ, ಅತ್ಯುತ್ತಮ ಪ್ರದರ್ಶಕರು. ಓಕೆ, ಒಳ್ಳೆ ಒಂದು ಪ್ರದರ್ಶನ ಕೊಟ್ಟಿರೋದು ಗುಜರಾತ್ ಮೊದಲ ಸ್ಥಾನ, ಆಮೇಲೆ 2 ಮಹಾರಾಷ್ಟ್ರ, 3 ತಮಿಳುನಾಡಿದೆ, ಗೋವಾ, ಒಡಿಶಾ ಕೂಡ ಬರುತ್ತೆ ನಂತರ ಸ್ಥಾನದಲ್ಲಿ. ಇದು ಟಾಪ್ 5. ಓಕೆ, ದೊಡ್ಡ ರಾಜ್ಯಗಳು ಅಂತ ತಗೊಂಡಾಗ. ಮತ್ತೆ ಈಸ್ಟರ್ನ್ ಮತ್ತೆ ಗುಡ್ಡಗಾಡ ರಾಜ್ಯ ಅಂತ ತಗೊಂಡಾಗ ಉತ್ತರಾಖಂಡ್ ಅತ್ಯುತ್ತಮ ಪ್ರದೇಶ ಇದೆ, ನಂತರ ಅಸ್ಸಾಂ ಮತ್ತೆ ಹಿಮಾಚಲ ಬರುತ್ತೆ. ಕೇಂದ್ರಾಡಳಿತ ಪ್ರದೇಶ ತಗೊಂಡಾಗ ದೆಹಲಿ ಮತ್ತು ಚಂಡೀಗಢ ಬರುತ್ತೆ ಸ್ನೇಹಿತರೆ. ಓಕೆ, ಇನ್ನು ಕರ್ನಾಟಕ ಎಲ್ಲಿ ಬರುತ್ತೆ ಸರ್?
ಕರ್ನಾಟಕ ಟಾಪ್ 5 ಇಲ್ವಲ್ಲ. ನಮ್ ಕರ್ನಾಟಕ ಅತ್ಯುತ್ತಮ ಪ್ರದೇಶದಲ್ಲಿ ಬರದೇ ಇಲ್ಲ. ನಮ್ದು ಬರೋದು ಫ್ರಂಟ್ ರನ್ ಅಲ್ಲೇ, ಯಾವ್ದು ಫಾರ್ಚುನರ್ ಬರುತ್ತೆ, ಟಾಪ್ ಪರ್ಫಾರ್ಮಲ್ ಬರಲ್ಲ ಫಾರ್ಚುನರ್. ಓಕೆ, ಫಾರ್ಚುನರ್ ಅಂತಂದ್ರೆ ಫ್ರಂಟ್ ರನ್ನರ್ಸ್ ಉದಯೋನ್ಮುಖ. ಇಲ್ಲಿ ನೋಡಿ, ನಮ್ದು ಬರೋದು ಇಲ್ಲಿದೆ ಕರ್ನಾಟಕ, ಆಂಧ್ರ. ಓಕೆ, ಇಲ್ಲಿ ಬರುತ್ತೆ ನಮ್ದು. ಫೈನ್ ಸರ್. ಸೊ ಇದು ಇಂಪಾರ್ಟೆಂಟು. ಮತ್ತೆ ಇದರಲ್ಲಿ ಗುಜರಾತ್ ಯಾಕೆ ಅಂದ್ರೆ ಅಲ್ಲಿ ಬಂದರು ಇದೆ, ಹಾಗಾಗಿ ಬಂದರು ಮೂಲಸೌಕರ್ಯ ಚೆನ್ನಾಗಿದೆ, ಅಂದ್ರೆ ಪೋರ್ಟ್ಸ್ಗಳು, ಹಾಗಾಗಿ ಅದು ಟಾಪ್ ಇದರಲ್ಲಿ ಬರಕ್ ಸಾಧ್ಯ ಆಯ್ತು. ಮಹಾರಾಷ್ಟ್ರ ನಿಮ್ಗೆ ಗೊತ್ತೇ ಇದೆ, ಎಕನಾಮಿಕ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರಿತೀವಿ. ಅಲ್ಲಿನ ವ್ಯಾಪಾರ ಟ್ರೇಡ್ ಒಂದು ಎಕೋಸಿಸ್ಟಮ್ ಚೆನ್ನಾಗಿದೆ ಹೂಡಿಕೆಗೆ. ಮತ್ತೆ ತಮಿಳುನಾಡು ರಫ್ತು ಉತ್ಪಾದನೆ ಅತ್ಯುತ್ತಮ ಸಾಧನೆ, ಯಾಕಂದ್ರೆ ಅಲ್ಲೂ ಕೂಡ ಪೋರ್ಟ್ ಇದೆ, ರಫ್ತಿಗೆ ತುಂಬಾ ತಮಿಳುನಾಡಿನ ಪೋರ್ಟ್ಗಳಿಂದ ಆಗ್ತವೆ, ಹಾಗಾಗಿ ಅಲ್ಲೂ ನಾವು ಹೆಚ್ಚು ನಾವು ಇನ್ವೆಸ್ಟ್ಮೆಂಟ್ ನೋಡ್ತೀವಿ. ಓಕೆ, ಇನ್ನು ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಇನ್ವೆಸ್ಟ್ಮೆಂಟ್ ಆಗೋದು ಯಾವುದು? ಮಹಾರಾಷ್ಟ್ರ, ಕರ್ನಾಟಕ ಈ ತರದ ಕಡೆ ನೋಡೋದಾದ್ರೆ FDI 85% ಈ ಟಾಪ್ 5 ಅಲ್ಲೇ ಬರುತ್ತೆ. ಬಟ್ ನಾವು IT ಅಂಡ್ BT ಮಾತ್ರ ಅತ್ಯಂತ ಹೆಚ್ಚು ಇನ್ವೆಸ್ಟ್ಮೆಂಟ್ ಆಗೋದು, ಬೇರೆದ್ರಲ್ಲಿ ಆಗ್ತಾ ಇಲ್ಲ, ಹಂಗಾಗಿ ನಾವು ಸ್ವಲ್ಪ ಹಿಂದೆ ಇಲ್ಲಿದ್ದೀವಿ. ಓಕೆ, ಬರ್ತೀನಿ ಸರ್, ನೆಕ್ಸ್ಟ್ ಬರ್ತೀನಿ ಫಿಫಾಗೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಫಿಫಾ ಬಗ್ಗೆ ನಾನು ಪ್ರೀವಿಯಸ್ ಒಂದು ಇದರಲ್ಲೂ ಕೂಡ ಮಾಡಿದ್ದೀನಿ, ಅದನ್ನ ಇಲ್ಲಿ ಇನ್ಕ್ಲೂಡ್ ಮಾಡಲ್ಲ, ಹಾಗಾಗಿ ಎಲ್ಲಾನು ಒಂದೇ ಕಡೆ ಪುನಃ ರಿಪೀಟ್ ಆಗಬಾರ್ದು ಅಂತ. ಪ್ರೀವಿಯಸ್ ಮಂತಲ್ಲಿ ನಾನು ಫಿಫಾ ಸ್ಟಾರ್ಟ್ ಆದಾಗ ಅದರ ಒಂದು ಎಲ್ಲೆಲ್ಲಿ ನಡೆಯುತ್ತೆ, ಏನ್ ಕತೆ, ಲಾಸ್ಟ್ ಯಾವಾಗ ನಡೀತು, ನೆಕ್ಸ್ಟ್ ಯಾವಾಗ ನಡೆಯುತ್ತೆ, ಮತ್ತೆ ಅದರ ಒಂದು ಮಸ್ಕಟ್ ಇವೆಲ್ಲ ಡಿಸ್ಕಸ್ ಮಾಡಿ, ಅದನ್ನೆಲ್ಲ ನಾನು ಡಿಸ್ಕಸ್ ಮಾಡಕ್ ಹೋಗಲ್ಲ. ಈಗ ಫೈನಲ್ ಆಗಿದೆ, ಫೈನಲ್ ಆದಾಗ ಇದ್ರ ಬಗ್ಗೆ ಫೈನಲ್ ಮ್ಯಾಚ್ ನಲ್ಲಿ ಒಂದು ಅವಾರ್ಡ್ಗಳೇನ್ ಬಂತು, ಗೋಲ್ಡನ್ ಬೂಟ್ ಆಗಿರ್ಬೋದು. ಓಕೆ, ಇವೆಲ್ಲ ಒಂದು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಇದು 48 ತಂಡಗಳು ಭಾಗಿಸಿದ ಮೊದಲ ಫಿಫಾ ವಿಶ್ವಕಪ್ ಬಗ್ಗೆ. ಹೌದು ಸರ್, ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ ನಾವು ಅಲ್ವಾ ಸರ್ ಪ್ರೀವಿಯಸ್ ಕ್ವಶನ್ಸ್ ಅಲ್ಲಿ. ನಮ್ಮ ನೋಡಿಲ್ಲ ಅಂದ್ರೆ ನೋಡಿ, ಪ್ರೀವಿಯಸ್ ವೀಕ್ ಕರೆಂಟ್ ಅಫೇರ್ಸ್ ನ ಲಾಸ್ಟ್ ಮಂತ್ ಅಲ್ಲಿ ಮಾಡಿರ್ತಕ್ಕಂಥದ್ದು, ಯಾವಾಗ ಫಿಫಾ ವರ್ಲ್ಡ್ ಕಪ್ ಸ್ಟಾರ್ಟ್ ಆಯ್ತು ಅವಾಗ, ಅಥವಾ ಮಂತ್ಲಿ ಕರೆಂಟ್ ಅಫೇರ್ ಕೂಡ ಸಿಗುತ್ತೆ. ಇದು 3 ದೇಶಗಳು ಜಂಟಿಯಾಗಿ ಆತಿಥ್ಯ ವಹಿಸಿದ ಮೊದಲ ವಿಶ್ವಕಪ್. ಹೌದು ಸರ್, 3 ದೇಶಗಳು ಯಾವುದು? ಕೆನಡಾ, ಮೆಕ್ಸಿಕೋ, USA. ಪಂದ್ಯಾವಳಿಯ ಅತ್ಯುತ್ತಮ ಆಟಗಾರ ಎಂದು ಪರಿಗಣಿಸಲ್ಪಟ್ಟ ಸ್ಪೇನ್ ರೋಡ್ರಿ ಗೋಲ್ಡನ್ ಬಾಲ್ ಪ್ರಶಸ್ತಿಯನ್ನು ಗೆದ್ದರು. ಎಲ್ಲ ಆಪ್ಷನ್ಸ್ ಕೂಡ ಕರೆಕ್ಟ್ ಸರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಪೇನು ಇದು ಎರಡನೇ ಬಾರಿ ವಿಶ್ವಕಪ್ ಗೆದ್ದಿರ್ತಕ್ಕಂಥದ್ದು, ಸೆಕೆಂಡ್ ಟೈಮ್ ಆಫ್ಟರ್ 19 ಇಯರ್ಸ್ ನಂತರ. ಓಕೆ, ಅರ್ಜೆಂಟೀನಾ ಲಾಸ್ಟ್ ಇಯರ್ ಗೆದ್ದಿತ್ತು ಲಾಸ್ಟ್ ಟೈಮು, ಈ ವರ್ಷ ಫೈನಲ್ ಸೋತ್ಕೊಂತು. ಓಕೆ, ಈ ಫೈನಲ್ ಅಲ್ಲಿ ಆ ಒಂದು ಗೋಲ್ 1-0 ಆ ಗೋಲ್ ಹೊಡೆದಿದ್ದು ಯಾರು ಸ್ಪೈನ್ ಕಡೆಯಿಂದ ಅಂದ್ರೆ ಫೆರಾನ್ ಟೋರೆಸ್, 106ನೇ ನಿಮಿಷದಲ್ಲಿ ಹೊಡೆಯುತ್ತೆ. ಅರ್ಜೆಂಟೈನಾ ಈ ಫೈನಲ್ ಮ್ಯಾಚ್ ಒಂಥರ ಇತ್ತು ಸ್ನೇಹಿತರೆ. ಇವರು ಸ್ಪೇನ್ ಅವರು ಅಟ್ಯಾಕಿಂಗ್ ಮೋಡ್ ಅಲ್ಲಿ ಮಾಡ್ತಾ ಇದ್ರೆ, ಇವರು ಬರೀ ಡಿಫೆನ್ಸ್ ಅಲ್ಲೇ ಇದ್ರು. ಅವ್ರು ಯಾವ ರೀತಿ ಸ್ಟ್ರಾಟಜಿ ಗೊತ್ತಿಲ್ಲ, ಅರ್ಜೆಂಟೈನಾ ಅವರು ಬರೀ ಡಿಫೆನ್ಸ್ ಅಲ್ಲೇ ಇದ್ರು ಅವರು. ಸೊ ಹಾಗಾಗಿ ಲಾಸ್ಟ್ ಅಲ್ಲಿ ಏನಾಗುತ್ತೆ, ಈ ಫೆರಾನ್ ಟೋರೆಸ್ ಒಂದು ಗೋಲ್ ಹೊಡಿತಾನೆ. ಮತ್ತೆ ಇನ್ನೊಂದು ಕಾರಣ, ಅರ್ಜೆಂಟೈನಾದಲ್ಲಿ ಒಂದು 10 ಜನ ಬರ್ತಾರೆ ಲಾಸ್ಟ್ 30 ನಿಮಿಷದಲ್ಲಿ, 11. ಯಾಕಂದ್ರೆ ಎಂಜೋ ಫೆರ್ನಾಂಡಿಸ್ಗೆ 2ನೇ ಸಲ ಹಳದಿ ಕಾರ್ಡ್ ಕೊಡ್ತಾರೆ, ಅಂದ್ರೆ ಕೆಂಪು ಕಾರ್ಡ್, ಅದರಿಂದ ಅವನು ಹೊರಗೆ ಹೋಗ್ಬೇಕಾಗತ್ತೆ 93 ನಿಮಿಷದಲ್ಲಿ. ಸೊ ಅದು ಕೂಡ ಒಂದು ಸೋಲಿಗೆ ಕಾರಣ ಅಂತ ಕೂಡ ಹೇಳ್ತಾರೆ. ಮತ್ತೆ ಇವರು ಡಿಫೆನ್ಸ್ ಆಟ ಆಡ್ತಾ ಇದ್ರು, ಅದೇನ್ ಯಾಕೆ ಆಡ್ತಾ ಇದ್ರು ಅಂತ ಗೊತ್ತಿಲ್ಲ. ಸೊ ಇವೆಲ್ಲ ಕಾರಣದಿಂದ ಅರ್ಜೆಂಟೀನಾ ಸೋತ್ಕೊಂತು ಸ್ಪೇನ್ ಗೆದ್ದಿದೆ. ಓಕೆ, ಇನ್ನು ಇಲ್ಲಿ ಈ ಟೂರ್ನಮೆಂಟ್ 3 ರಾಷ್ಟ್ರಗಳು ವಹಿಸಿದ್ವು, ನಿಮ್ಗೆ ಗೊತ್ತಿದೆ, USA, ಕೆನಡಾ, ಮೆಕ್ಸಿಕೋ. 48 ಫಸ್ಟ್ ಟೈಮ್ ಹೈಯೆಸ್ಟ್ ನಂಬರ್ ಆಫ್ ಟೀಮ್ ಭಾಗವಹಿಸಿರ್ತಕ್ಕಂಥದ್ದು. ಇನ್ನು ಗೋಲ್ ಕೀಪಿಂಗ್ ಅಲ್ಲಿ ಅರ್ಜೆಂಟೀನಾದ ಗೋಲ್ ಕೀಪರ್ ಎಲಿಮಿಯೋ ಮಾರ್ಟಿನ್ ಚೆನ್ನಾಗಿ ಮಾಡಿದ್ರು, ಅವರು 11 ಸೇವ್ಗಳನ್ನ ಮಾಡಿದ್ರು ಅವರು, ಹಾಗಾಗಿ ತುಂಬಾ ಚೆನ್ನಾಗಿ ಆಡಿದ್ರು. ಬಟ್ ಅವ್ರಿಗೆ ಸಿಗಲ್ಲ. ಗೋಲ್ಡನ್ ಗ್ಲೋವ್ ಸಿಕ್ಕಿದ್ದು ಗೋಲ್ ಕೀಪರ್ಗೆ ಯಾರು ಅಂದ್ರೆ ಉನೈ ಸಿಮಾನ್, ಸ್ಪೇನ್ ವಿಜೇತ. ಮತ್ತೆ ಗೋಲ್ಡನ್ ಬೂಟ್ ಇದು ಕಂಟಿನ್ಯೂಸ್ಲಿ 2 ಟೈಮ್ ಗೆದ್ದಿರ್ತಕ್ಕಂಥದ್ದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸತತ 2 ಬಾರಿ ಗೆದ್ದಿರ್ತಕ್ಕಂಥದ್ದು ಎಂಬೆಪೆ. ಓಕೆ, ಎಂಬೆಪೆ ಇತಿಹಾಸ ನಿರ್ಮಿಸಿರ್ತಕ್ಕಂಥದ್ದು. 2022 ಕತರ್ ಅಲ್ಲಿ ಏನಾಯ್ತು, ಕತರ್ ಫಿಫಾ ವಿಶ್ವಕಪ್ ಏನಾಯ್ತು, ಅವಾಗ್ಲೂ ಕೂಡ ಅವರೇ ಗೋಲ್ಡನ್ ಬೂಟ್ ಗೆದ್ದಿದ್ರು. ಈ ಸಲನು ಕೂಡ ಅವರೇ ಗೋಲ್ಡನ್ ಬೂಟ್ ಗೆದ್ದಿರ್ತಕ್ಕಂಥದ್ದು. ಓಕೆ, ಫಿಫಾ ಯುವ ಆಟಗಾರ ಪ್ರಶಸ್ತಿನ ಪೌಕ್ಯೂ ಬಾರ್ಸಿ, ಸ್ಪೇನ್ ವಿಜೇತ ತಂಡದಲ್ಲಿ ಇರತಕ್ಕಂಥ ಪೌಕ್ಯೂ ಬಾರ್ಸಿ ಅವರಿಗೆ ಸಿಕ್ಕಿದೆ. ಅಂಡ್ ಫಿಫಾ ಫೇರ್ ಪ್ಲೇ ಟ್ರೋಫಿ ವಿಜೇತ ನೆದರ್ಲ್ಯಾಂಡ್ಸ್ ಆಗಿದೆ ಸ್ನೇಹಿತರೆ. ಮತ್ತೆ ಇಲ್ಲಿ ಇನ್ನೊಂದೇನು ಇತಿಹಾಸ ಅಂತಂದ್ರೆ, ಸ್ಪೇನ್ ಪುರುಷರ ಫಿಫಾ ವಿಶ್ವಕಪ್, ಮಹಿಳಾ ಫಿಫಾ ಎರಡನ್ನೂ ಏಕಕಾಲದಲ್ಲಿ ಒಂದೇ ಸಲ ಗೆದ್ದಿರ್ತಕ್ಕಂಥದ್ದು. ರೀಸೆಂಟ್ ಆಗಿ ನಡೆದಿದೆ, ಲಾಸ್ಟ್ ನಡೆದಿತ್ತು. ಅವಾಗ ಮಹಿಳಾ ಫಿಫಾ ವಿಶ್ವಕಪ್ ಕೂಡ ಸ್ಪೇನ್ ಗೆದ್ದಿದೆ, ಪುರುಷರ ವಿಶ್ವಕಪ್ ಕೂಡ ಸ್ಪೇನ್ ಗೆದ್ದಿದೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಗೋಲ್ಡನ್ ಬಾಲ್ ಒಟ್ಟಾರೆ ಅತ್ಯುತ್ತಮ ಆಟಗಾರ ವಿಜೇತ ರೋಡ್ರಿ ಸ್ಪೇನ್, ಬೆಳ್ಳಿ ಚೆಂಡು ಬೆಳ್ಳಿ. ಓಕೆ, ಗೋಲ್ಡನ್ ಬಾಲ್ ಆದ್ರೆ ಸಿಲ್ವರ್ ಒಂದು ಇದನ್ನ ಗೆದ್ದಿರೋದು ಬಾಲ್ ಲಿಯೋನೆಲ್ ಮೆಸ್ಸಿ. ಕಂಚಿನ ಬಾಲ್ ಓಕೆ ಒಂದು ಗೆದ್ದಿರ್ತಕ್ಕಂಥ ಕೈಲಿಯನ್ ಎಂಬೆಪೆ, ಫ್ರಾನ್ಸ್. ಇನ್ನು ಇಲ್ಲೂ ಕೊಟ್ಟಿದ್ದೀನಿ, ನೋಡ್ಕೋಬಹುದು. ಓಕೆ, ಗೋಲ್ಡನ್ ಗ್ಲೋವ್, ಗೋಲ್ಡನ್ ಬೂಟ್, ಬೆಸ್ಟ್ ಪ್ಲೇಯರ್, ಫೇರ್ ಪ್ಲೇ ಅವಾರ್ಡ್ ಯಾರು ಅಂತ ನೋಡ್ಕೊಳ್ಳಿ. ಇನ್ನು ಈ ವಿಶ್ವಕಪ್ ಅಲ್ಲಿ ಇನ್ನೊಂದು ಐತಿಹಾಸಿಕವಾಗಿ ಇನ್ನೊಂದು ಸುದ್ದಿಯಲ್ಲಿದೆ ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ, ಇಂಗ್ಲೆಂಡ್ ಮತ್ತೆ ಅರ್ಜೆಂಟೈನಾ ಮ್ಯಾಚ್ ಅಲ್ಲಿ ಇಂಗ್ಲೆಂಡ್ ಸೋತ್ಕೋತಾರಲ್ಲ ಅರ್ಜೆಂಟೈನಾ ಮೇಲೆ, ಸೆಮಿಫೈನಲ್. ಎಲ್ಲಿ ಸರ್? ಸೆಮಿಫೈನಲ್.
ಸೆಮಿಫೈನಲ್ ಅಲ್ಲಿ ಈ ಒಂದು ಇದನ್ನ ಬ್ಯಾನರ್ನ ಇಟ್ಕೋತಾರೆ. ಏನದು ಬ್ಯಾನರ್? ಲಾ ಮೆಲವೆನ್ಸಾನ್ ಅಂತಕ್ಕಂಥದ್ದು, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದೊಂದು ಯಾಕೆ ಇಟ್ಕೋತಾರೆ? ಇವನ್ ಆಟಗಾರ ಕೂಡ ಇಟ್ಕೋತಾರೆ. ಯೂಶಲಿ ಶಿಸ್ತು ಕ್ರಮ ಆಗ್ಬೇಕು, ಅದೇನಾಯ್ತು ನೋಡಿಲ್ಲ. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ವಾಟ್ ಈಸ್ ದಿಸ್ ಅಂದ್ರೆ ಫಾಕ್ಲ್ಯಾಂಡ್ ಐಲ್ಯಾಂಡ್ ಬಗ್ಗೆ ಈ ಒಂದು ಏನೋ ಇದನ್ನ ನಾವು ನೋಡ್ಬೋದು, ಸಂಘರ್ಷ ಅಂತ ಹೇಳ್ಬೋದು. ಏನ್ ಫಾಕ್ಲ್ಯಾಂಡ್ ಐಲ್ಯಾಂಡ್ ಬರುತ್ತೆ? ನಮ್ಮ ಅಟ್ಲಾಂಟಿಕ್ ಓಷನ್ ನಲ್ಲಿ ಬರುತ್ತೆ. ಇದು ಸೌತ್ ಅಮೇರಿಕಾ ಅಲ್ಲಿ ನಮ್ಗೆ ಅರ್ಜೆಂಟೈನಾ ಇದೆ ಗೊತ್ತಿದೆ. ಇಲ್ಲಿ ಪಕ್ಕದಲ್ಲಿ ನಿಮ್ಗೆ ಮೆಗ್ಲೆಗಾನ್ ಜಲಸಂಧಿ ಬರುತ್ತೆ. ಇಲ್ಲಿ ಅಲ್ಲಿ ನಡುವೆ ಇರತಕ್ಕಂತ ಈ ಒಂದು ಫಾಕ್ ಲ್ಯಾಂಡ್ ಐಲ್ಯಾಂಡ್ಸ್ಗಳು, ಅದರಲ್ಲಿ ವೆಸ್ಟರ್ನ್ ಮತ್ತೆ ಈಸ್ಟರ್ನ್ ಅಂತ ತುಂಬಾ ಇನ್ನೊಂದಷ್ಟು ಸಣ್ಣ ಪುಟ್ಟ ದ್ವೀಪಗಳು ಇದೆ. ದೊಡ್ಡದು ವೆಸ್ಟ್ ಐಲ್ಯಾಂಡ್ ಫಾಕ್ಲ್ಯಾಂಡ್, ಈಸ್ಟ್ ಫಾಕ್ಲ್ಯಾಂಡ್ ಅಂತ. ಸೊ ಹಾಗಾಗಿ ಇದು ಎಲ್ಲಿ ಬರುತ್ತೆ ಅಂತಂದ್ರೆ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಬರುತ್ತೆ. ಯಾಕೆ ಸುದ್ದಿಯಲ್ಲಿತ್ತು, ಏನ್ ಡೀಟೇಲ್ ಹೇಳ್ತೀನಿ ಬನ್ನಿ. ದ ಮಾಲ್ವಿನ್ಸ್ ಆರ್ ಅರ್ಜೆಂಟೈನ್ ಅಂತಕ್ಕಂಥದ್ದು, ಅದನ್ನ ಅವರು ಲಾ ಮಾಲ್ವಿನ್ಸ್ ಆನ್ ಅರ್ಜೆಂಟಿನಿಯಾಸ್ ಅಂತಕ್ಕಂಥದ್ದು ಈ ಬ್ಯಾನರ್ ಇಟ್ಕೋತಾರೆ. ಅಂದ್ರೆ ದ ಫಾಕ್ಲ್ಯಾಂಡ್ ಐಲ್ಯಾಂಡ್ ಮಾಲ್ವಿನ್ಸ್ ಅಂದ್ರೆ ನಮ್ಮದು ಅರ್ಜೆಂಟೈನಾದು ಅಂತ ಅರ್ಥ. ಇದನ್ನ ಇಟ್ಕೋತಾರೆ ಯಾವಾಗ ಇಂಗ್ಲೆಂಡ್ ಮೇಲೆ ಗೆದ್ದ ನಂತರ. ಯಾಕೆ ಇಟ್ಕೋತಾರೆ, ಯಾಕೆ ಅದು ಡಿಸ್ಪ್ಯೂಟ್ಸು, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಇದು ಎಲ್ಲಿ ಬರುತ್ತೆ ಅಂತ ನಾನು ಆಲ್ರೆಡಿ ಹೇಳಿದೆ. ಇಟ್ ಈಸ್ ಅಂಡರ್ ಬಿಟ್ವೀನ್ ಇಂಗ್ಲೆಂಡ್, ಯುನೈಟೆಡ್ ಕಿಂಗ್ಡಮ್ ಅಡಿಯಲ್ಲಿ ಬರುತ್ತೆ ಇದು. ಅವರು ಇದನ್ನ ಒಂದು ಅಟೋನಮಸ್ ಬ್ರಿಟಿಷ್ ಒಂದು ಸಾಗರೋತ್ತರ ಸ್ವ ಆಡಳಿತ ಹೊಂದಿರತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ಐಲ್ಯಾಂಡ್ ಬ್ರಿಟಿಷ್ ಒಂದು UK ಅಡಿಯಲ್ಲಿ ಬರುತ್ತೆ. ಇದು ಮೆಗ್ಲೆಗಾನ್ ಜಲಸಂಧಿಯಿಂದ 480 ಕಿಲೋಮೀಟರ್ ದೂರ ಇದೆ. ದಕ್ಷಿಣ ಅಮೆರಿಕಾದಿಂದ ತುದಿಯ ಈಶಾನ್ಯದಲ್ಲಿದೆ. ಅಂದ್ರೆ ನಾವು ಇದು ನೋಡೋ ಕೇಪ್ ಆಫ್ ಹಾರ್ನ್ ಬರುತ್ತಲ್ಲ, ಇಲ್ಲಿ ಕೇಪ್ ಆಫ್ ಹಾರ್ನ್. ಓಕೆ, ಮತ್ತೆ ಇಲ್ಲಿ ಮೆಗ್ಲೆಗಾನ್ ಒಂದು ಜಲಸಂಧಿ ಬರುತ್ತೆ ಇವೆರಡರ ನಡುವೆ. ಸೊ ಅಲ್ಲಿ ನಾವು ನೋಡಬಹುದು ಇದೆಯಲ್ಲ, ದಿಸ್ ಇಸ್ ದ ಫಾಕ್ಲ್ಯಾಂಡ್. ಓಕೆ ಫೈನ್ ಸರ್. ಅದು ರಾಜಧಾನಿ ಸ್ಟ್ಯಾನ್ಲಿ. ಅದು ಸ್ಟ್ಯಾನ್ಲಿ ಅಲ್ಲಿ ಬರುತ್ತೆ, ವೆಸ್ಟ್ ಫಾಕ್ಲ್ಯಾಂಡ್, ಈಸ್ಟ್ ಫಾಕ್ಲ್ಯಾಂಡ್ ಅಲ್ಲಿ ನೋಡಿ, ಈಸ್ಟ್ ಫಾಕ್ಲ್ಯಾಂಡ್ ಇದೆಯಲ್ಲ ಇಲ್ಲಿ ನೋಡಿ, ಸ್ಟ್ಯಾನ್ಲಿ ಅದರ ರಾಜಧಾನಿ. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ಇದು ಸುಮಾರು 2 ದೊಡ್ಡದಾದ ದ್ವೀಪಗಳು ಮತ್ತೆ 200 ರಿಂದ 740 ಸಣ್ಣ ದ್ವೀಪಗಳಿದೆ. 12,200 ಚದರ ಕಿಲೋಮೀಟರ್ ಅನ್ನ ಹೊಂದಿರತಕ್ಕಂಥದ್ದು ಸ್ಟ್ಯಾನ್ಲಿ ಅದರ ರಾಜಧಾನಿ. ಗುಡ್ಡಗಾಡು, ಪೀಟ್ ಲ್ಯಾಂಡ್ಸ್ಗಳು, ಸಣ್ಣ ಸಣ್ಣ ಲ್ಯಾಂಡ್ಸ್ಗಳು, ಅದಕ್ಕೆ ತಂಪಾದ ಗಾಳಿ ಇರ್ತಕ್ಕಂಥ ಕಾಡುಗಳು ಇಲ್ಲದೆ ಇರತಕ್ಕಂಥದ್ದು. ಸೊ ಅಂದ್ರೆ ಇದೆ ಸ್ವಲ್ಪ ಓಕೆ, ಸ್ಥಳೀಯವಾಗಿ ನಾವು ನೋಡ್ತೀವಲ್ಲ, ಅದು ಇಲ್ಲದೆ ಇರತಕ್ಕಂಥ ಒಂದು ಭೌಗೋಳಿಕ ಒಂದು ಇದನ್ನ ನಾವು ನೋಡಬಹುದು. ಇನ್ನು ಐತಿಹಾಸಿಕವಾಗಿ ನೋಡೋದಾದ್ರೆ ಫಸ್ಟ್ ಇದು ಸ್ಪೇನ್ ಇದರಲ್ಲಿ ಅಡಿಯಿತ್ತು ಸ್ನೇಹಿತರೆ. ಸ್ಪೇನ್ ನಂತರ 1883 ಬ್ರಿಟನ್ ತನ್ನ ನಿಯಂತ್ರಣಕ್ಕೆ ತಗೊಳುತ್ತೆ. ಅಲ್ಲಿಂದ ಬ್ರಿಟನ್ನೇ ಇದನ್ನು ತಗೊಂಡ್ಬರುತ್ತೆ. 1982 ಫಾಕ್ಲ್ಯಾಂಡ್ ಯುದ್ಧ ಕೂಡ ಆಗುತ್ತೆ. ಅರ್ಜೆಂಟೈನಾನ ಆಕ್ರಮಿಸ್ಕೊಳ್ಳುತ್ತೆ. ಆದ್ರೆ 74 ದಿನಗಳ ಮಿಲಿಟರಿ ಒಂದು ಯುದ್ಧ ಮಾಡಿಕೊಂಡು ವಾಪಸ್ UK ಯುನೈಟೆಡ್ ಕಿಂಗ್ಡಮ್ ತನ್ನ ಅಡಿಯಲ್ಲಿ ಇದನ್ನ ತಗೊಂಡ್ಬರುತ್ತೆ. ಓಕೆ, ಸೊ 2000 ಆಮೇಲೆ ಇದು ಡಿಸ್ಕಷನ್ ಆಗ್ತಾನೆ ಇರುತ್ತೆ, ಸಂಘರ್ಷಗಳು ನಡೀತಾನೆ ಇರುತ್ತೆ. 2013 ಜನಾಭಿಪ್ರಾಯ, ಓಕೆ ಇವಾಗೆಲ್ಲ ಗೊತ್ತಿದೆ ನಿಮ್ಗೆಲ್ಲ, UK ಹೆಂಗೆ ಜನಾಭಿಪ್ರಾಯ ಆಗಿನೇ ತಾನೆ ಯು ಇಂದ ಹೊರಗೆ ಬಂದಿತ್ತು, ಬ್ರೆಕ್ಸಿಟ್ ಆಯ್ತಲ್ಲ. ಓಕೆ, ಹಂಗೆ ಇಲ್ಲೂ ಕೂಡ ಜನಾಭಿಪ್ರಾಯ ಮಾಡಿದಾಗ 99% ದ್ವೀಪಗಳು ಬ್ರಿಟಿಷ್ಗೆ ಇರಲಿ ಅಂತ ಹೇಳಿ ಹಾಕ್ತಾರೆ. ಹಂಗಾಗಿ ಬ್ರಿಟಿಷ್ ಇವಾಗ 2009 ಸಂವಿಧಾನದ ಅಡಿಯಲ್ಲಿ ಆ ಒಂದು ಸಾಗರೋತ್ತರ ಪ್ರದೇಶವಾಗಿ ಸ್ವಯಂ ಆಡಳಿತ ಮಾಡ್ತಿರ್ತಕ್ಕಂಥ ಪ್ರದೇಶ ಈ ಫಾಕ್ಲ್ಯಾಂಡ್ ಐಲ್ಯಾಂಡ್. ಸೊ ಇದು ಅದರ ಇತಿಹಾಸ ಸ್ನೇಹಿತರೆ. ಸೊ ಅದರ ಭೌಗೋಳಿಕವಾಗಿ ತಿಳ್ಕೊಳ್ಳಿ, ಇತಿಹಾಸನ ತಿಳ್ಕೊಳ್ಳಿ. ಯಾಕೆಂದ್ರೆ ಇದು ನಮ್ಮ ಫಿಫಾ ವರ್ಲ್ಡ್ ಕಪ್ ಅಲ್ಲಿ ತುಂಬಾ ಸುದ್ದಿಯಲ್ಲಿತ್ತು. ಓಕೆ, ಅರ್ಥ ಆಗ್ತದೆ ನೋಡಿ. ಇಂಥದ್ದು ಎಕ್ಸಾಮ್ ಅಲ್ಲಿ ಕೇಳೋದು, ನೀವು ಬಿಟ್ಬಿಡ್ತೀರಾ ಇಂಥದ್ನ, ಫಿಫಾ 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 ಅಂತ ಇಟ್ಕೋತೀರಾ. ಫಿಫಾ ವರ್ಲ್ಡ್ ಕಪ್ ಏನೋ ಒಂದು ಪ್ರಶಸ್ತಿ, ಒಂದು ಪ್ರಶ್ನೆ ಕೇಳ್ಬೋದು, ಬಟ್ ಈ ತರದ್ ಏನ್ ನಡೆಯಿರ್ತಲ್ಲ ಅಂತದನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಇದೇನಪ್ಪಾ ಇದು ಅಂತ ನೋಡ್ತಾ ಇರ್ತೀರಾ, ಯಾಕಂದ್ರೆ ನೀವು ಬಿಟ್ಬಿಟ್ಟಿರ್ತೀರಾ. ನೀವು ಬಿಟ್ಟಿರಂತದೇ ಎಕ್ಸಾಮ್ ನವ್ರು ಏನ್ ಮಾಡ್ತಾನೆ, ಇಟ್ಕತಾನೆ ಅವ್ನು ಕ್ವಶನ್ ಕೇಳ್ತಾನೆ. ಓಕೆ, ನೆಕ್ಸ್ಟ್ ಬರ್ತೇನೆ ಸ್ಮೈಲ್. ಇದು ಸುದ್ದಿಯಲ್ಲಿತ್ತು. ಓಕೆ, ಸ್ಮೈಲ್ ಸ್ಕೀಮು. ಯಾಕಂತಂದ್ರೆ ಸ್ಮೈಲ್ ಫುಲ್ ಫಾರ್ಮ್ ಏನೋ ಗೊತ್ತಿರಬೇಕು. ವಾಟ್ ಇಸ್ ಸ್ಮೈಲ್ ಫುಲ್ ಫಾರ್ಮ್? ಕಮೆಂಟ್ ಮಾಡಿ ನೋಡೋಣ, ಹೇಳ್ತೀರಾ? ಯಾವ ಒಂದು ಸಚಿವಾಲಯದಲ್ಲಿ ಬರುತ್ತೆ? ಗೃಹ ವ್ಯವಹಾರ ಸಚಿವಾಲಯದಲ್ಲಿ ಬರುತ್ತಾ? ಬರಲ್ಲ. ಇದು ಬರೋದು ಯಾವುದು ಸರ್? ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ. ಯಾರು ಸರ್? ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ. ಓಕೆ, ಇದು ಕೇಂದ್ರ ವಲಯದ ಯೋಜನೆ ಆಗಿದೆಯಾ? ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಇದು ಕಾಣೆಯಾದ ಮಕ್ಕಳನ್ನು ಪತ್ತೆ ಹಚ್ಚುವ ಕಾರ್ಯಕ್ಕೆ ಮೀಸಲಾಗಿದೆಯಾ? ಕೇವಲ 1 2? ಕೇವಲ 1. ಯಾಕಂದ್ರೆ ಆಪ್ಷನ್ 1 ತಪ್ಪು, ಆಪ್ಷನ್ 3 ತಪ್ಪು, ಕೇವಲ 1 2 ಇಸ್ ದ ರೈಟ್ ಆನ್ಸರ್. ಕೇವಲ 1, ಓನ್ಲಿ 1 ಅಂದ್ರೆ ಯಾವುದು ಸರ್? ಆಪ್ಷನ್ 2. ಇದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಸ್ಮೈಲ್ ಫುಲ್ ಫಾರ್ಮ್ ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ಸ್ ಫಾರ್ ಲೈವ್ಲಿಹುಡ್ ಅಂಡ್ ಎಂಟರ್ಪ್ರೈಸಸ್ ಅಂತ. ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ಸ್ ಲೈವ್ಲಿಹುಡ್ ಅಂಡ್ ಎಂಟರ್ಪ್ರೈಸಸ್ ಅಂತ. ಅಂದ್ರೆ ಜೀವನಕ್ಕೆ ಮಾಡಕ್ಕೆ ಯೋಗ್ಯತೆ ಆಧಾರ ಇಲ್ಲದೆ ಇರೋರು, ಅಂದ್ರೆ ಭಿಕ್ಷುಕರಾಗಿರ್ಬೋದು, ಭಿಕ್ಷೆ ಬೇಡ್ತಕ್ಕಂಥವ್ರು, ಟ್ರಾನ್ಸ್ಜೆಂಡರ್ಸ್, ಎಷ್ಟೊಂದು ಜನ
ಟ್ರಾಫಿಕ್ ನಿಂತಿರ್ತಾರೆ. ಸೊ ಇಂಥವ್ರಿಗೆಲ್ಲ ಒಂದು ಪುನರ್ವಸತಿ ಕಲ್ಪಿಸಿ, ಕೌಶಲಾಭಿವೃದ್ಧಿ ಕೊಡಿ, ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ, ಶಿಕ್ಷಣ, ಆರೋಗ್ಯ, ರಕ್ಷಣೆ ಎಲ್ಲವನ್ನು ಕೊಡ್ತಕ್ಕಂಥದ್ದು. ಅವ್ರಿಗೆ ಒಂದು ಪುನರ್ವಸತಿ ಕೇಂದ್ರದಲ್ಲಿ ಇಟ್ಟು ಅವ್ರಿಗೆ ಎಲ್ಲಾ ರೀತಿಯಾದ ಒಂದು ಡೆವಲಪ್ಮೆಂಟ್ಗೆ ಮಾಡ್ತಕ್ಕಂಥದ್ದೇ ಇದು. ಯಾವುದು ಸರ್? ಸ್ಮೈಲ್ ಸ್ಕೀಮ್ ಅಂತ. ಯಾಕೆ ಸುದ್ದಿಯಲ್ಲಿದೆ ನೋಡಿ, ಇದುವರೆಗೂ ಅದು 216 ನಗರಗಳಲ್ಲಿ ಕಾರ್ಯನಿರ್ವಹಿಸಿದ ಭಿಕ್ಷಾಟನವನ್ನು ನಿರ್ಮೂಲನೆ ಮಾಡಕ್ಕೆ. ಅದನ್ನ ಈಗ ಏನ್ ಮಾಡಿದ್ದಾರೆ, ಟಾರ್ಗೆಟ್ ಮಾಡಿದ್ದಾರೆ 2030-31 ಒಂದು ಆರ್ಥಿಕ ವರ್ಷದ ಅಷ್ಟರಲ್ಲಿ 235 ನಗರಗಳು ನೆಕ್ಸ್ಟ್ 5 years ಅಲ್ಲಿ ಒಳಗೊಳ್ಳಬೇಕು. ವಿಶೇಷವಾಗಿ ಮಹಾನಗರ, ಧಾರ್ಮಿಕ ಪ್ರದೇಶ, ಪ್ರವಾಸಿ, ಐತಿಹಾಸಿಕ ತಾಣಗಳಲ್ಲಿ ಹೆಚ್ಚಾಗಿ ಸಿಗ್ತಾರೆ. ಯಾಕಂದ್ರೆ ಅಲ್ಲಿ ತುಂಬಾ ಜನ ಬರ್ತಾರೆ, ಅಲ್ಲಿ ದುಡ್ಡು ಕೊಡ್ತಾರೆ ಅಂತ ಭಿಕ್ಷಾಟನೆಗೆ ಅಲ್ಲಿರ್ತಾರೆ. ಅಂಥದನ್ನು ಗುರಿಯಾಗಿಸ್ಕೊಂಡು 295 ನಗರನ ಗುರಿಯಾಗಿಸ್ಕೊಂಡು ಇದನ್ನ 35,000 ವ್ಯಕ್ತಿಗಳನ್ನ ಇದರಿಂದ ಮುಕ್ತ ಮಾಡಬೇಕು ಅಂತಕ್ಕಂಥದ್ದು, ಪುನರ್ವಸತಿ ಕಲಿಸ್ಬೇಕು. ಈಗ ಆಲ್ರೆಡಿ 10,200 ಜನ ಮಾಡಿದ್ದಾರೆ, ಇನ್ನೂ ಒಂದು 35,000ಕ್ಕೆ ಗುರಿಯಾಗಿ ಇಟ್ಕೊಂಡಿರೋದೇ ಇವಾಗ ಸುದ್ದಿಯಲ್ಲಿರೋದು. ಅಂದ್ರೆ ಭಿಕ್ಷವೃತ್ತಿ ಮುಕ್ತ ಭಾರತ, ಭಿಕ್ಷಾಟನೆ ಮುಕ್ತ ಭಾರತ ಮಾಡಬೇಕು ಅನ್ನೋದು ಇದರ ಪ್ರಮುಖ ಯೋಜನೆ. ಓಕೆ, ಸೊ ಇದರ ರಾಜ್ಯಗಳು ಮತ್ತೆ ಸ್ಥಳೀಯ ಸಂಸ್ಥೆಗಳ ಜೊತೆ ಕೈ ಜೋಡಿಸಿ ಮಾಡ್ತಿರ್ತಕ್ಕಂಥದ್ದು. ಮತ್ತೆ ಇದಕ್ಕೋಸ್ಕರ ಟ್ರ್ಯಾಕಿಂಗು ಅದು ಎಲ್ಲ ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಗೊತ್ತಾಯ್ತಲ್ಲ, ಇದ್ರ ಟಾರ್ಗೆಟ್ ಏನು ಕೇಳ್ತಾನೆ, ಅದಕ್ಕೆ ಇದು ಸುದ್ದಿಯಲ್ಲಿರೋದು. ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ? ಎಷ್ಟು ಜನ ಇವಾಗ ಬಂದಿದ್ದಾರೆ, ನೆಕ್ಸ್ಟ್ 5 ವರ್ಷಕ್ಕೆ ಏನ್ ಟಾರ್ಗೆಟ್ ಇದೆ, ಸೊ ಏನ್ ಮಾಡಬೇಕು, ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ನೆಕ್ಸ್ಟ್ ಬರ್ತೇನೆ, ಮೋಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ಇದು. ಇಂಡಿಯಾಸ್ ಮೊದಲನೆಯ ಡೆಂಗ್ಯೂ ವ್ಯಾಕ್ಸಿನ್. ಓಕೆ, ಏನು ಕ್ವೆಡೆಂಗಾ ಅಂತ ಹೇಳಿ. ಕ್ವೆಡೆಂಗಾ ಕೇಂದ್ರೀಯ ಔಷಧಿ ಗುಣಮಟ್ಟ ಸಂಸ್ಥೆ ಏನಿದೆ, ಸೆಂಟ್ರಲ್ ಡ್ರಗ್ ಒಂದು ಅಥಾರಿಟಿ ಏನಿದೆ, ಕಂಟ್ರೋಲ್ ಆರ್ಗನೈಸೇಷನ್, ಅದು ಅಪ್ರೂವ್ ಮಾಡಿದೆ. ಇದು ಕ್ವೆಡೆಂಗಾವು ಡೆಂಗ್ಯೂಗಾಗಿ ಅಭಿವೃದ್ಧಿಸಲಾದ ಜೀವಂತ ದುರ್ಬಲಗೊಳಿಸಿದ ಟೆಟ್ರಾವೆಲೆಂಟ್ 4 ವಿಧದ ವೈರಸ್ ತಳೆ ವಿರುದ್ಧ ಹೋರಾಡುವ ಲಸಿಕೆಯಾಗಿದೆ. 4 ಟೈಪ್ ಒಂದು ವೈರಸ್ಗಳಿಂದ ಒಂಚೂರು ಡಿಫರೆನ್ಸ್ ಇಲ್ಲಿ 4 ಟೈಪ್ ವೈರಸ್ಗಳಿಂದ 4 ತರಹದ ಡೆಂಗ್ಯೂ ಬರುತ್ತೆ. ಎಸ್, ದಿಸ್ ಇಸ್ ಕರೆಕ್ಟ್ ಆನ್ಸರ್. ಇದನ್ನು ರಿಕಾಂಬಿನೆಂಟ್ DNA ತಂತ್ರಜ್ಞಾನ ಬಳಸಿ ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. 2 ಆಪ್ಷನ್ ಕರೆಕ್ಟ್. ವಾಟ್ ಈಸ್ ರಿಕಾಂಬಿನೆಂಟ್ DNA ಅಂದ್ರೆ ಏನು ಸ್ನೇಹಿತರೆ? ರಿಕಾಂಬಿನೆಂಟ್ DNA ಅಂದ್ರೆ ಏನು? ರಿಕಾಂಬಿನೆಂಟ್ DNA ಅಂದ್ರೆ ಬೇರೆ ಬೇರೆ DNA ಬೇರೆ ಬೇರೆ ಒಂದು ಸ್ಪೀಶೀಸ್ ಇಂದ ತಗೊಂಡು ಅದನ್ನ ಕಂಬೈನ್ ಮಾಡಿ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿ ಲ್ಯಾಬೊರೇಟರಿಲಿ. ಓಕೆ, ಸೊ ಇದು ಒಂದು ರೀತಿ ಪ್ರೋಟೀನ್ ಉತ್ಪತ್ತಿ ಮಾಡ್ತಾರೆ. ಈ ಒಂದು ಬೇರೆ ಬೇರೆ ಸ್ಪೀಶೀಸ್ ಇಂದ ಒಂದು ಸಪರೇಟ್ ಆದ ಒಂದು ಇದನ್ನ ಮಾಡ್ತಕ್ಕಂಥದ್ದು, ಅದನ್ನ ರಿಕಾಂಬಿನೆಂಟ್ DNA ಅಂತ ಕರಿತೀವಿ. ಇದು ಡೆಂಗಿಯಾಗೆ ಇದು ಜಪಾನೀಸ್ ಬೇಸ್ಡ್ ಒಂದು ಕಂಪನಿ. ಯಾವುದು? ತಕೇಡಾ ಅಂತಕ್ಕಂಥದ್ದು ಜಪಾನೀಸ್ ಬೇಸ್ಡ್ ಕಂಪನಿ. ಇಂಡಿಯಾದಲ್ಲಿ ಇದನ್ನ ಕಂಪನಿ ಒಂದು ಫ್ಯಾಕ್ಟರಿನ ಮಾಡಿ ಅದರಿಂದ ಮ್ಯಾನುಫ್ಯಾಕ್ಚರ್ ಮಾಡಿ ಕ್ವೆಡೆಂಗಾ ಅಂತಕ್ಕಂಥದ್ದು 4 ರಿಂದ 60 ವರ್ಷದ ವ್ಯಕ್ತಿಗಳಲ್ಲಿ, 4 ವರ್ಷದಿಂದ 60 ವರ್ಷದ ವ್ಯಕ್ತಿಗಳ ನಡುವೆ ಈ ವ್ಯಾಕ್ಸಿನ್ ಹಾಕ್ತಕ್ಕಂಥದ್ದು. ಓಕೆ, ಸೊ ಏನಪ್ಪ ಈ ವ್ಯಾಕ್ಸಿನ್, ಯಾವ ರೀತಿ 4 ಡೆಂಗ್ಯೂ ವೈರಸ್, ಡೆಂಗ್ಯೂ 1, 2, 3, 4 ಅಂತ ಬರುತ್ತೆ, DEN ಅಂತ. ಓಕೆ, ಸೊ ಇಂಥದ್ದು ವಿರುದ್ಧ ಹೋರಾಡಕ್ಕೆ ಈ ಒಂದೇ ಡೆಂಗ್ಯೂ ವೈರಸ್ ಸಾಕು. ಅದನ್ನ ಡ್ರಗ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾ ಕೂಡ ಅಪ್ರೂವ್ ಮಾಡಿದೆ ಸ್ನೇಹಿತರೆ. ಇದು ಹೈದರಾಬಾದ್ ಬೇಸ್ಡ್ ಬಯೋಲಾಜಿಕಲ್ ಪ್ರೊಡ್ಯೂಸ್ ಕಂಪನಿಯ ಮುಖಾಂತರ 50 ಮಿಲಿಯನ್ ಅಷ್ಟು ಡೋಸೇಜ್ ನ ತಯಾರಿ ಮಾಡಬೇಕು ಅಂತಿದ್ದಾರೆ. ಇದು ಹೆಂಗ್ ಕೊಡ್ತಾರೆ? 3 ಡೋಸೇಜ್ ಕೊಡ್ತಾರೆ ಸರ್, 3 ತಿಂಗಳಲ್ಲಿ 0.5 ml ನ ಈಚ್ ಒಂದೊಂದು ಡೋಸೇಜ್ ಅಲ್ಲೂ ಕೂಡ 3 months ಅಪಾರ್ಟ್, ಅಂದ್ರೆ 3 ತಿಂಗಳಾದ್ಮೇಲೆ ಕೊಡ್ತಕ್ಕಂಥದ್ದು 2 ಡೋಸೇಜ್ ಇರುತ್ತೆ. 3 ಅಲ್ಲ 2 ಡೋಸೇಜು. 1 ತಿಂಗಳ ಒಂದ್ಸಲ ಕೊಟ್ಮೇಲೆ 3 ತಿಂಗಳು ಬಿಟ್ಟು ಇನ್ನೊಂದ್ಸಲ ಕೊಡ್ತಾರೆ. ಓಕೆ, 0.5 ml. ಸೊ 2 ಡೋಸೇಜ್ ಕೊಡ್ತಕ್ಕಂಥದ್ದು. ಸೊ ಇದನ್ನ ಎಕ್ಸಾಮ್ ಅಲ್ಲಿ ಕೇಳಬಹುದು. ಯಾವ ಕಂಪನಿ ಎಲ್ಲಿ ತಯಾರಿ ಮಾಡ್ತಾರೆ ಭಾರತದಲ್ಲಿ, ಎಷ್ಟು ವರ್ಷದಿಂದ ಎಷ್ಟು ವರ್ಷದ ಒಂದು ಇದರ ಮನುಷ್ಯರಿಗೆ ಅಥವಾ ಇದರಿಗೆ ಕೊಡಬಹುದು, ಮತ್ತೆ ಇದು ಯಾವ ಡೋಸೇಜ್ ಅಲ್ಲಿ ಕೊಡ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೇನೆ, ಇದಂತೂ ತುಂಬಾ ಸುದ್ದಿಯಲ್ಲಿದೆ. ಓಕೆ, ಇದು ಮುಖ್ಯವಾಗಿ ಖಾರಿಫ್ ಬೆಳೆ, ಅರೆಶುಷ್ಕ ವಾತಾವರಣಕ್ಕೆ ಹೊಂದಿಕೊಳ್ಳುವ ಸಸ್ಯ, ಸೆಮಿ ಎಕ್ಸಿರೋಫೈರೇಟ್ ಅಂತ ಕರಿತೀವಿ. ಇದು ಉಷ್ಣವಲಯ ಮತ್ತು ಉಪೋಷ್ಣದ ಹವಾಮಾನ ಸ್ಥಿತಿಗಳಲ್ಲೂ ಕೂಡ ಅತ್ಯುತ್ತಮವಾಗಿ ಬೆಳೆಯುತ್ತೆ. ಇದಕ್ಕೆ ಸುಮಾರು 21-27 ಡಿಗ್ರಿ ತಾಪಮಾನ, ಕನಿಷ್ಠ 210 ದಿನಗಳವರೆಗೆ ಮಂಜಿನ ಹಾವಾಳಿ ಇಲ್ಲದೆ, ಅಂದ್ರೆ ಮಂಜು ಇರಬಾರ್ದು ಇದಕ್ಕೆ. ಹಂಗಂದ ತಕ್ಷಣ ಗೊತ್ತಾಗ್ಬಿಡ್ಬೇಕು ನಿಮ್ಗೆ, ಮಂಜು ಇರಬಾರ್ದು ಅಂದ್ರೆ ಹತ್ತಿ ಅಂತ ಗೊತ್ತಾಗ್ಬಿಡ್ಬೇಕು. ಯಾಕಿದೆ ಹಿಂಗ್ ತಗೊಂಡೆ ನೋಡಿ, ಹತ್ತಿ ಬೆಳೆ ಬಗ್ಗೆ ನಿಮ್ಗೆ ಟೆಕ್ನಿಕಲಿ ಯಾವ ಒಂದು ವಾತಾವರಣದಲ್ಲಿ ಬೆಳುತ್ತೆ, ಏನ್ ಮಳೆ ಬೇಕು, ಏನೋ ಇದಿರಬೇಕು ಅನ್ನೋದು ಗೊತ್ತಿರಬೇಕು. ಹಂಗಾಗಿ ಈ ತರ ಕ್ವಶನ್ ತಗೊಂಡೆ. ಯಾಕೆ ಸುದ್ದಿಯಲ್ಲಿದೆ ಸರ್? ಈಗ ಹತ್ತಿ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ವಿಸ್ತೀರ್ಣ ಅಂದ್ರೆ ಏರಿಯಾದಲ್ಲಿ ಬೆಳೀತಿರೋದು ಭಾರತ ನಂಬರ್ 1 ವಿಸ್ತೀರ್ಣದ. ಬಟ್ ಇಳುವರಿ ಬರ್ತಾ ಇಲ್ಲ ನಮ್ಮಲ್ಲಿ. ತುಂಬಾ ದೊಡ್ಡ ವಿಸ್ತೀರ್ಣದಲ್ಲಿ ಬೆಳೀತಾ ಇದೀವಿ, ವಿಶ್ವದಲ್ಲೇ ನಂಬರ್ 1. ಉತ್ಪಾದನೆ ಮಾಡ್ತಾ ಇರೋದು 2ನೇ ಪೊಸಿಷನ್, ಬಳಕೆಯಲ್ಲಿ ಕೂಡ ಉತ್ಪಾದನೆ 2ನೇ ಪೊಸಿಷನ್, ಫಸ್ಟ್ ಚೀನಾ ಬರುತ್ತೆ. ಓಕೆ, ಹತ್ತಿ ಉತ್ಪಾದನೆಯಲ್ಲಿ ನಾವು 2ನೇ ಪೊಸಿಷನ್ ಬಂದಿದ್ದೀವಿ. ಮತ್ತೆ ಅದನ್ನ ಬಳಸ್ತಾ ಇರೋದ್ರಲ್ಲಿ ಪ್ರಪಂಚದಲ್ಲಿ ನಾವು 2ನೇವರಾಗಿದ್ದೀವಿ. ಬಟ್ ವಿಸ್ತೀರ್ಣ ಅತ್ಯಂತ ಹೆಚ್ಚು ಜಾಗದಲ್ಲಿ ಎಕರೆಗಳಲ್ಲಿ ಬೆಳೀತಾ ಇರೋದು ಭಾರತ ಮೊದಲನೇದು. ಆದ್ರೂ ಇಷ್ಟು ಬೆಳೆದ್ರು ಕೂಡ ಯಾಕೆ ಬರ್ತಾ ಇಲ್ಲ ಅಂದ್ರೆ ನಮ್ಮಲ್ಲಿ ಇಳುವರಿ ಇಲ್ಲ ಅಷ್ಟು. ಓಕೆ, ಅಷ್ಟು ಒಂದು ಟೆಕ್ನಾಲಜಿ ಯೂಸ್ ಮಾಡ್ತಾ ಇಲ್ಲ. ಓಕೆ, ಹಂಗಾಗಿ ಸುದ್ದಿಲ್ಲದಿನ ನಾವು ವೈಟ್ ಗೋಲ್ಡ್ ಅಂತಾನು ಕರಿತೀವಿ ಆ ಕಾಟನ್ನ.
ನಿಮ್ಗೆ ಅದು ಗೊತ್ತಿರಬೇಕು. ಸೊ ಇದನ್ನ ಯಾಕೆ ಇದನ್ನ ಇನ್ನೂ ನಾವು ಹೆಚ್ಚಿಗೆ ತಗೊಳ್ಬೇಕು. 2031 ವೇಳೆಗೆ 4.98 ಲಕ್ಷ ವೇಲ್ಗಳಷ್ಟು ಉತ್ಪಾದನೆಯನ್ನು ಗುರಿ ಇಟ್ಕೊಂಡಿದ್ದಾರೆ ಸರ್ಕಾರ. ಅದಕ್ಕೆ MSP ಗಳನ್ನ ಕೊಡ್ತಾ ಇದ್ದಾರೆ, ಬೇರೆ ಬೇರೆ ಉತ್ಪಾದನಾ ಗುಣಮಟ್ಟ ಮಾರುಕಟ್ಟೆ ಸೌಲಭ್ಯಗಳನ್ನ ಒದಗಿಸ್ತಾ ಇದ್ದಾರೆ. ಓಕೆ, ಸೊ ಹಾಗಾಗಿ ಇದು ಸುದ್ದಿಯಲ್ಲಿದೆ. ಮತ್ತೆ ಇಲ್ಲಿ ಇಂಪಾರ್ಟೆಂಟ್ ಏನು ಅಂದಾಗ, ಈ ಸುದ್ದಿಯಲ್ಲಿದ್ದಾಗ ರಫ್ತು ಅಂತ ಬಂದಾಗ ನಮ್ಮಲ್ಲಿ ಅತ್ಯಂತ ಹೆಚ್ಚು ರಫ್ತು ಆಗ್ತಾ ಇರೋದು ಅಮೆರಿಕಕ್ಕೆ. ಆಮೇಲೆ ನಮಗೆ ಬಾಂಗ್ಲಾ ಬರುತ್ತೆ, ಶ್ರೀಲಂಕಾ ಬರುತ್ತೆ, UK ಬರುತ್ತೆ, UAE ಬರುತ್ತೆ. ಓಕೆ, ಸೊ ಹಾಗಾಗಿ ನಮ್ಮಲ್ಲಿ ವೆರಿ ಇಂಪಾರ್ಟೆಂಟ್ ಹತ್ತಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ನಂಬರ್ 1 ಪೊಸಿಷನ್ ಬರೋಕ್ಕೋಸ್ಕರ. ಮತ್ತೆ ಇದರಿಂದ 60 ಲಕ್ಷ ರೈತರಿಗೆ ಜೀವನೋಪಾಯ ಸಿಕ್ಕಿದೆ. 114.8 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದೆ. ಓಕೆ, ಮತ್ತೆ ಒಂದು ಏನು ಉದ್ಯೋಗ 4 ರಿಂದ 5 ಕೋಟಿ ಜನರಿಗೆ ಉದ್ಯೋಗ ಕೂಡ ಇದರಿಂದ ಸಿಗ್ತಾ ಇದೆ. ಬೇರೆ ಬೇರೆ ವಲಯಗಳಲ್ಲಿ ಒಂದು ಪ್ರೊಡಕ್ಷನ್ ಅಲ್ಲಿಂದ ಹಿಡಿದು ವ್ಯವಸಾಯದಿಂದ ಹಿಡಿದು ಅದನ್ನ ಬಟ್ಟೆ ತಯಾರಿ ಮಾಡೋ ತನಕನೂ ಇಲ್ಲಿ ನಮಗೊಂದಷ್ಟು ಉದ್ಯೋಗ ಸಿಗ್ತಾ ಇದೆ. ನಮ್ಮಲ್ಲಿ 3 ವಲಯಗಳಾಗಿ ಮಾಡ್ತೀವಿ: ಉತ್ತರ, ಮಧ್ಯ, ದಕ್ಷಿಣ ವಲಯ ಅಂತ. ಉತ್ತರ ವಲಯದಲ್ಲಿ ಪಂಜಾಬ್, ಹರಿಯಾಣ, ರಾಜಸ್ಥಾನದಲ್ಲಿ ಹೆಚ್ಚಾಗಿ ಬೆಳೀತಾರೆ. ಮಧ್ಯ ವಲಯದಲ್ಲಿ ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೀತಾರೆ. ದಕ್ಷಿಣ ವಲಯದಲ್ಲಿ ತೆಲಂಗಾಣ, ಆಂಧ್ರ, ಕರ್ನಾಟಕದಲ್ಲಿ ಮತ್ತೆ ಒಡಿಶಾ, ತಮಿಳುನಾಡಲ್ಲೂ ಕೂಡ ಇದನ್ನ ಹತ್ತಿಯನ್ನು ಬೆಳಿತೀವಿ. ನೆಕ್ಸ್ಟ್ ಬರ್ತೀನಿ ಸರ್, ನಿಫ್ಟಿ 500 ಅಹಿಂಸಾ ಸೂಚ್ಯಾಂಕ, ಅಹಿಂಸಾ ಇಂಡೆಕ್ಸ್. ನಿಫ್ಟಿ 500 ಗೊತ್ತಿದೆ, ನಿಫ್ಟಿ 50, ನಿಫ್ಟಿ 500 ಎಲ್ಲ ಕರಿತೀವಿ, BSE ಇವೆಲ್ಲ. ನೋಡಿ, ಇದು ಹೊಸದಾಗಿ ಅಹಿಂಸಾ ಅಂತ ಒಂದು ಸಪರೇಟ್ ಆದ ಕಂಪನಿಗಳನ್ನ ತಗೊಂಡು ಒಂದು ಇಂಡೆಕ್ಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಏನರ್ಥ ಅಂದ್ರೆ, ಆ ಕಂಪನಿಗಳಿಗೆ ತುಂಬಾ ಜನ ಎಲ್ಲಿ ಅಹಿಂಸೆ ಇಲ್ದಿರೋದು, ಅಂದ್ರೆ ಯಾವುದೇ ಆದ ಪ್ರಾಣಿಗಳ ಒಂದು ಉತ್ಪನ್ನಗಳು ಮತ್ತೆ ಕೆಮಿಕಲ್ನ ಯೂಸ್ ಮಾಡದೇ ಇರತಕ್ಕಂಥದ್ದ ಕಂಪನಿಗಳನ್ನ ನಾವು ಗ್ರೀನ್ ಬ್ಯಾಂಡ್ ಅದಾಗಿ ಒಂದು ಗುರುತು ಮಾಡ್ತಾರೆ, ಗ್ರೀನ್ ಬ್ಯಾಂಡ್ ಮಾಡಿ. ಓಕೆ, ಅಂಥದ್ರಲ್ಲಿ ತುಂಬಾ ಜನಕ್ಕೆ ಏನ್ ಮಾಡ್ತಾರೆ, ಈ ಹಿಂಸೆ ಇಲ್ದೇ ಇರತಕ್ಕಂಥ ಕಂಪ್ನಿಗಳು, ಓಕೆ, ಮಾಂಸ ಅದರ ಒಂದು ಪ್ರಾಡಕ್ಟು ಅಂಥದ್ನ ಮಾಡಿಲ್ದೇ ಇರತಕ್ಕಂಥ ಕಂಪನಿಗಳಿಗೆ ಇನ್ವೆಸ್ಟ್ ಮಾಡೋಕ್ಕೆ ತುಂಬಾ ಜನ ಇಷ್ಟಪಡ್ತಾರೆ. ಹಂಗಾಗಿ ಅಂಥವ್ರಿಗೋಸ್ಕರ ಅಂತ ಮಾಡಿರ್ತಕ್ಕಂಥ ಒಂದು ಇಂಡೆಕ್ಸ್. ಅಂದ್ರೆ ಇದು ನೈತಿಕ, ಪ್ರಾಣಿ ಸ್ನೇಹಿ ವ್ಯವಹಾರ ಪದ್ಧತಿಗಳನ್ನು ಹೊಂದಿರುವ ಕಂಪನಿಗಳಲ್ಲಿ ಹೂಡಿಕೆ ಮಾಡುವ ಬಯಸುವವರೆಗೆ ಹೂಡಿಕೆದಾರರಿಗೆ ಒಂದು ಮಾನದಂಡ. ಆವಾಗ ಅಲ್ಲಿ ಒಂದು ಲಿಸ್ಟ್ ಸಪರೇಟ್ ಆಗಿದ್ದಾಗ ಅಲ್ಲಿ ಹೋಗಿ ಲಿಸ್ಟ್ ಮಾಡ್ಬೋದು, ಓಕೆ, ಇನ್ವೆಸ್ಟ್ ಮಾಡ್ಬೋದು ಶೇರ್ ಮಾರ್ಕೆಟ್ ಅಲ್ಲಿ. ಓಕೆ, ಈ ಸೂಚ್ಯಂಕ ಏಪ್ರಿಲ್ 1, 2026 ಮೂಲ ದಿನಾಂಕ ಮತ್ತು 1,000ಗಳ ಮೂಲ ಮೌಲ್ಯವನ್ನು ಹೊಂದಿದೆ. ಯಾವ ಆಪ್ಷನ್ ಕರೆಕ್ಟ್ ನೋಡಿ. ಇದೊಂದು ಮತ್ತೆ BSE, ಓಕೆ, ನ್ಯಾಷನಲ್ ಏನೋ ಸ್ಟಾಕ್ ಎಕ್ಸ್ಚೇಂಜು, ಭಾರತ್ ಸ್ಟಾಕ್ ಎಕ್ಸ್ಚೇಂಜ್, BSE ಕೂಡ ಮಾಡುತ್ತೆ. BSE ಸಾತ್ವಿಕ್ ಇಂಡೆಕ್ಸ್ ಅಂತ ಬಿಡುಗಡೆ ಮಾಡಿದೆ. ಅದಾದ್ಮೇಲೆ ಈಗ NSE ಬಿಡುಗಡೆ ಮಾಡೋದು. ಸಾತ್ವಿಕ್ ಇಂಡೆಕ್ಸ್ ಇದಕ್ಕೂ ಡಿಫರೆನ್ಸ್ ಏನು ಅದು ನೋಡೋಣ. ಫಸ್ಟ್ ಇದನ್ನ ನಾವು ಆನ್ಸರ್ ತಿಳ್ಕೊಂಬೋಣ ಫಸ್ಟ್. ಸೊ 1ನೇ ಆಪ್ಷನ್ ಕರೆಕ್ಟ್, 2ನೇ ತಪ್ಪು ಸರ್. ಯಾಕಂದ್ರೆ ಈಗ ಜುಲೈಯಿಂದ ಬರ್ತಾ ಇರ್ತಕ್ಕಂಥದ್ದು, ಇದು ಏಪ್ರಿಲ್ ಇಂದ ಅಲ್ಲ, ಓಕೆ, ಜುಲೈಯಿಂದ. ಹಾಗೆ ಅದು ತಪ್ಪು. ಸೊ ಇಲ್ಲಿ ನೋಡೋದಾದ್ರೆ ಏನಪ್ಪಾ ಇದು, ನಾನು ಆಲ್ರೆಡಿ ಹೇಳಿದೆ 3 ರೀತಿಯಾದ ಇದನ್ನ ಮಾಡ್ತಾರೆ. ಒಂದು ಹಸಿರು, ಸಂಪೂರ್ಣವಾಗಿ ಹಸಿರು ಬ್ರ್ಯಾಂಡ್, ಮತ್ತೆ ಆರೆಂಜ್ ಬ್ರ್ಯಾಂಡ್, ಭಾಗಶಃ ಕೆಂಪು ಬ್ರ್ಯಾಂಡ್. ಇದರಲ್ಲಿ ಒಂದಷ್ಟು ಕಂಪನಿಗಳು, ಈಗ ಹಸಿರು ಬ್ರ್ಯಾಂಡ್ ಅಲ್ಲಿ ಯಾವ್ದು ಬರುತ್ತೆ ಸರ್? ಆದರೆ ಹಸಿರು ಬ್ರ್ಯಾಂಡ್ ಅಂತ ನೋಡೋದಾದ್ರೆ ಇಲ್ಲಿ ಕೊಡ್ತೀನಿ, ಆಯ್ದ ವಲಯ ಸೇರ್ಪಡೆಗಳು ಅಂದ್ರೇನು, IT, BT ಬರುತ್ತೆ, ಸೇವೆ ಸರ್ವಿಸಸ್ ಬರುತ್ತೆ, ಸಾಫ್ಟ್ವೇರ್ ಆಫ್ ಆಟೋಮೊಬೈಲ್ಸ್, ಬಂಡವಾಳ ಸರಕುಗಳು, ದೂರ ಸಂಪರ್ಕ, ಟೆಲಿಕಮ್ಯುನಿಕೇಶನ್, ಇಂಥದ್ನೆಲ್ಲ ಒಂದು ಅಹಿಂಸಾ ಅಂತ ಒಂದು ಹೇಳಿ ಮಾಡ್ತಾರೆ. ಹಾಗಾದ್ರೆ ಇದರಿಂದ ಹೊರಗೆ ಯಾವ್ದಿರುತ್ತೆ? ಡೈರಿ, ಕೋಳಿ, ಚರ್ಮ ಸೌಂದರ್ಯ ವರ್ಧಕಗಳು, ಚರ್ಮಕ್ಕೆ ಸಂಬಂಧಪಟ್ಟ ಸ್ಕಿನ್ ರಿಲೇಟೆಡ್ ಪ್ರಾಡಕ್ಟ್ಸ್, ಲಿಪ್ಸ್ಟಿಕ್, ಸ್ಕಿನ್, ಅಲ್ಲೆಲ್ಲ ನಾವು ಈ ಬೇರೆ ಪ್ರಾಣಿಗಳ ಒಂದು ಕೆಮಿಕಲ್ನ ಯೂಸ್ ಮಾಡಿ ಫ್ಯಾಷನ್ ಅಂತ ಏನ್ ಕರಿತೀವಿ ಅದರಲ್ಲಿ ಅಂಥದ್ನೆಲ್ಲ ಇದರಿಂದ ಹೊರಗಿಟ್ಟಿರ್ತಕ್ಕಂಥದ್ದು. ಓಕೆ, ಇವನ್ ಹಣಕಾಸು ಸೇವೆಗಳು, ರಿಲಯನ್ಸ್ನು ಕೂಡ ಹೊರಗಿಡ್ತಾರೆ ಇದರಿಂದ. ಓಕೆ, ಹಣಕಾಸು ಸೇವೆಗಳು ಅಂದ್ರೇನು? ಹಣಕಾಸು ಅಂದ್ರೆ ಬ್ಯಾಂಕ್ಗಳ ಶೇರ್ಗಳು, ವಾಣಿಜ್ಯ ಬ್ಯಾಂಕ್ಗಳೇನಿದೆ, ಪ್ರಮುಖ NBFCಗಳೇನಿರ್ತವೆ ಅಂಥವನ್ನ, ಯಾಕಂದ್ರೆ ಅವರು ಏನ್ ಸಾಲ ಕೊಡ್ತಾರೋ ಎಲ್ಲಾ ರೀತಿದಕ್ಕೂ ಸಾಲ ಕೊಡ್ತಾರೆ ಅವರು, ಇದಕ್ಕೆ ಅಂತ ಇಲ್ಲ, ಎಲ್ಲಾ ರೀತಿ ಬಿಸ್ನೆಸ್ಗೂ ಸಾಲ ಕೊಡ್ತಾರೆ. ಓಕೆ, ಬೇಕಾದ್ರೆ ಕೋಳಿ ಫಾರ್ಮ್ ಮಾಡೋದಕ್ಕೂ ಸಾಲ ಕೊಡ್ತಾರೆ. ಹಾಗಾಗಿ ಅಂಥದ್ದನ್ನ ಈ ಒಂದು ನಿಫ್ಟಿ 500 ಅಹಿಂಸೆಯಿಂದ ಹೊರಗಿಟ್ಟಿರ್ತಕ್ಕಂಥದ್ದು. ರಿಲಯನ್ಸ್ ಅಷ್ಟೇ. ಓಕೆ, ಹಾಗಾಗಿ ಇದನ್ನ ಹೊರಗಿಟ್ಟಿದ್ದಾರೆ. ಇದನ್ನ ಅಹಿಂಸಾ ಗೈನ್ ಫೌಂಡೇಶನ್ ಸ್ವಾಮ್ಯದ ಅಹಿಂಸಾ ಹೂಡಿಕೆ ಚಳವಳಿಯ ಸ್ಕ್ರೀನಿಂಗ್ ಚೌಕಟ್ಟು, ಅಂದ್ರೆ ಅವರ ಒಂದು ಕಾರ್ಯತಂತ್ರದ ಒಂದು ಜೋಡಿಯಾಗಿ, ಓಕೆ, ಪಾಲುದಾರಿಕೆಯಾಗಿ NSE ಈ ಇಂಡೆಕ್ಸ್ ನ ಲಾಂಚ್ ಮಾಡಿದೆ ಸ್ನೇಹಿತರೆ. ಇನ್ನು ಇದಕ್ಕೂ ಮತ್ತು BSE ಭಾರತ್ ಸ್ಟಾಕ್ ಎಕ್ಸ್ಚೇಂಜ್ ಏನಿದೆ, ಸಾತ್ವಿಕ್ ಇಂಡೆಕ್ಸ್ ಏನು ಡಿಫ್ರೆನ್ಸ್? ಸಾತ್ವಿಕ್ ಇಂಡೆಕ್ಸ್ ಫಸ್ಟ್ ಬಂತು ಯಾವಾಗ? ಲಾಸ್ಟ್ ಮಂತ್ June 17. ಈಗ 10th ಜುಲೈಯಿಂದ ಇದನ್ನ ಲಾಂಚ್ ಮಾಡ್ತಿರ್ತಕ್ಕಂಥದ್ದು ಅಹಿಂಸಾ 500 ನಿಫ್ಟಿ ಅವ್ರದ್ದು. ಸೊ ಇದು ಮೇನ್ ಫೋಕಸ್ ಏನು ಅಂದ್ರೆ, ಇಲ್ಲಿ ಅನಿಮಲ್ ವೆಲ್ಫೇರ್ ಮಾತ್ರ ಮಾಡಿದ್ರೆ, BSE ಅವ್ರು ಏನ್ ಮಾಡ್ತಾರೆ, ಅನಿಮಲ್ ವೆಲ್ಫೇರ್ ವಿತ್ ಟಾಕ್ಸಿಕ್ ಸೋಷಿಯಲಿ ಹಾರ್ಮ್ಫುಲ್ ಪ್ರಾಡಕ್ಟ್ಸ್. ಟಾಕ್ಸಿಕ್ ಅಂತಂದ್ರೇನು? ತಂಬಾಕುಗಳನ್ನು ತಗೋಬಹುದು, ಏನ್ ಬೇಕೋ ಈ ತರದ್, ಇದು ಸೇರಿ ಸಾತ್ವಿಕ್ ಅಂತ ಅವರು ಲಾಂಚ್ ಮಾಡಿರ್ತಕ್ಕಂಥದ್ದು BSE ಅವರು. ಓಕೆ, ದಟ್ ಇಸ್ ಮೇನ್ ಇಂಪಾರ್ಟೆಂಟ್, ಅದನ್ನ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಡ್ತೀನಿ, ಪೋಷಣ್ ಅಭಿಯಾನ್ ಅಂತ. ಏನಿದು ಪೋಷಣ್ ಅಭಿಯಾನ್? ಇದು ಮಕ್ಕಳು, ಹದಿಹರೆಯದ ಬಾಲಕರು ಮತ್ತು ಮಹಿಳೆಯರ ಕುಂಠಿತ ಬೆಳವಣಿಗೆ, ಅಪೌಷ್ಟಿಕತೆ, ರಕ್ತಹೀನತೆ, ಕಡಿಮೆ ಜನನ ತೂಕದ ಸಮಸ್ಯೆಗಳನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ.
ಓಕೆ, ಇದನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಅನುಷ್ಠಾನಗೊಳಿಸುತ್ತದೆ ಮತ್ತು ಇದು ICT ಸಾಧನಗಳನ್ನು ಮೂಲಕ ತಂತ್ರಜ್ಞಾನ ಆಧಾರಿತ ಮೇಲ್ವಿಚಾರಣೆ ಬಳಸುತ್ತದೆ. ಓಕೆ, ಇದು ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದ್ದು ಎಲ್ಲಾ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರ 100% ಹಣಕಾಸನ್ನು ಒದಗಿಸುತ್ತದೆ. ಯಾವ ಆಪ್ಷನ್ ಇಲ್ಲಿ ಕರೆಕ್ಟ್? ಪೋಷಣ್ ಅಭಿಯಾನ ಅಂದ್ರೆ ಪೋಷಣ್ 2.0 ಅನ್ನೋದು ರಿಲೀಸ್ ಮಾಡಿದ್ದಾರೆ. ಅದು ಆಕ್ಚುಲಿ ನೋಡೋದಾದ್ರೆ 2021ಕ್ಕೆ ಅದನ್ನು ಟ್ರ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಹಾಗಾಗಿ ಸುದ್ದಿಯಲ್ಲಿದೆ. ಇಂಥದ್ದೆಲ್ಲ ನಿಮಗೆ ಕೇಳ್ತಾರೆ, ಇದನ್ನ ನೋಡ್ಕೋಬೇಕಾಗುತ್ತೆ. ಸೊ ಆಪ್ಷನ್ 1 ದಟ್ ಈಸ್ ಕರೆಕ್ಟ್, ಆಪ್ಷನ್ 2 ಕರೆಕ್ಟ್, ಆಪ್ಷನ್ 3 ಐ ಥಿಂಕ್ ಸೊ ತಪ್ಪು ಅನ್ಸುತ್ತೆ. ಸೊ ನೋಡಿದ್ರೆ ಆಪ್ಷನ್ A ಮತ್ತು 1 and 2 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 3 ಯಾಕೆ? ಇಟ್ ಈಸ್ ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್. ಓಕೆ, ನಾಟ್ 100% ಫಂಡಿಂಗ್ ಕೊಡಲ್ಲ, ಅಂದ್ರೆ ಸೆಂಟ್ರಲ್ ಸೆಕ್ಟರ್ ಅಲ್ಲ, ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್. ಹಾಗಾಗಿ ಆಪ್ಷನ್ 3 ತಪ್ಪು. ಸೊ ಇದ್ರ ಬಗ್ಗೆ ನೋಡೋದಾದ್ರೆ ಇದರ 2.0 ಒಂದು ರಿಲೀಸ್ ಏನ್ ಮಾಡಿದ್ದಾರೆ ಇಂಪ್ಲಿಮೆಂಟೇಷನ್ ಮಾಡಕ್ಕೆ. ಇದರಲ್ಲಿ ಜನಸಂಪರ್ಕ ಸಮುದಾಯಗಳನ್ನ ಬಳಸ್ಕೊಂಡು ಓಕೆ ಸುಧಾರಿತ ಆರೋಗ್ಯ, ಅಪೌಷ್ಟಿಕತೆ ಇರ್ತಕ್ಕಂಥ ಮಹಿಳೆ, ಎಸ್ಪೆಷಲಿ ಚಿಕ್ಕ ಮಕ್ಕಳು, ತಾಯಂದಿರು, ಬಾಣಂತಿಯಂದಿರು, ಸ್ವಂತವ್ರಿಗೆ ಅಪೌಷ್ಟಿಕದಿಂದ ಹೊರಗೆ ತರಬೇಕು. ಓಕೆ, ಅಂತಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಅಭಿಯಾನ. ಇದ್ರಲ್ಲಿ ಏನ್ ಮಾಡ್ತಾರೆ, ಸಮುದಾಯ ಡಿಜಿಟಲ್ ಮೇಲ್ವಿಚಾರಣೆಗಳು, ಅಂದ್ರೆ ಡಿಜಿಟಲಿ ನಾವು ಒಂದು ಪೋಷಣ್ ಟ್ರ್ಯಾಕರ್ ಅಂತ ಕೂಡ ತಂದಿದ್ದಾರೆ. ಸೊ ಇದನ್ನೆಲ್ಲ ಬಳಸ್ಕೊಂಡು 6 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಅಪೌಷ್ಟಿಕ ಫಲಿತಾಂಶ ಸುಧಾರಿಸಲು ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು. ಓಕೆ, ಇದರಲ್ಲಿ 14ರಿಂದ 18 ವರ್ಷದ ಹದಿಹರದ ಬಾಲಕಿಯರನ್ನು ಕೂಡ ಇದರ ಒಳಗೊಳ್ಳುತ್ತದೆ. ಬಾಲಕಿಯರು ಅದಕ್ಕೆ ಮಹಿಳೆಯರು, ಗರ್ಭಿಣಿಯರು, ಹಾಲುಣಿಸುವ ತಾಯಂದಿರು, 6 ವರ್ಷದೊಳಗಿನ ಮಕ್ಕಳು ಎಲ್ಲರನ್ನೂ ಒಳಗೊಂಡಂತೆ ಇದನ್ನ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನ ಅನುಷ್ಠಾನ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮೇಲೆ ಕೊಟ್ಟಿರ್ತಕ್ಕಂಥದ್ದು. ಹಣ ಸಹಾಯ ನಮ್ಮ ಕೇಂದ್ರ ಸರ್ಕಾರ ಮಾಡುತ್ತೆ. ಇದರಲ್ಲಿ ಏನೇನು ಬೇಕು, ಏನೇನು ಅಪೌಷ್ಟಿಕತೆ ಇದೆ, ಸೊ ಅದನ್ನೆಲ್ಲ ಟ್ರ್ಯಾಕ್ ಮಾಡ್ತಕ್ಕಂಥದ್ದು, ಮನೆ ಮನೆಗೆ ಹೋಗಿ ಅದನ್ನ ಮಾಡ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತನ ಕೂಡ ಯೂಸ್ ಮಾಡ್ತಾರೆ. ಓಕೆ, ಇದರಲ್ಲಿ ವಿಟಮಿನ್, ಫೋಲೇಟ್, AB12, ಕ್ಯಾಲ್ಸಿಯಂ, ಸತು ಈ ತರ ಕಡಿಮೆ ಇರ್ತಕ್ಕಂಥದ್ದನ್ನ ಟ್ರ್ಯಾಕ್ ಮಾಡ್ಕೊಂಡು, ಏನು ಅಪೌಷ್ಟಿಕತೆ ಅಂತಕ್ಕಂಥದ್ದು ನಾವೇನು ಗುರುತು ಮಾಡಿದ್ದಾರೆ ಒಂದು ಪೌಷ್ಟಿಕಾಂಶಗಳ ಮಾನದಂಡವಾಗಿ ಇಷ್ಟು ಕ್ಯಾಲೋರೀಸ್ ಇರಬೇಕು ಅಂತ, ಅದಿಲ್ಲ ಅಂದಾಗ ಇದನ್ನ ಗುರುತು ಮಾಡಿಕೊಂಡು ಮನೆ ಮನೆಗೆ ಹೋಗಿ ಅವ್ರಿಗೆ ಏನೇನು ಕೊಡ್ಬೇಕು ಅದನ್ನ ಕೊಟ್ಟು ಮಾಡ್ತಕ್ಕಂಥದ್ದು ಸ್ನೇಹಿತರೆ. ಇದಿಷ್ಟು ಪ್ರಮುಖವಾಗಿತ್ತು. ಈ ಒಂದು ಪ್ರೀವಿಯಸ್ ಮಾಡಿರ್ತಕ್ಕಂಥದ್ದು ಸಪರೇಟ್ ಪ್ಲೇಲಿಸ್ಟ್ ಇದೆ, ವೀಕ್ಲಿ ನೋಡ್ಕೊಳ್ಳಿ. ಮಂತ್ಲಿ ಸಪರೇಟ್ ಪ್ಲೇಲಿಸ್ಟ್ ಇದೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಯಾಕಂದ್ರೆ PDF ನಾವು ಅಲ್ಲಿ ಶೇರ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.